ನಮಸ್ಕಾರ ವೀಕ್ಷಕರೇ, ವಿಶ್ವ ಪ್ರವಾಸೋದ್ಯಮ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೆಪ್ಟೆಂಬರ್ 27ನೇ ತಾರೀಕಿನಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಇವತ್ತು ನಾವು ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ದೇಶ ಸುತ್ತು ಹಾಗೆ ಕೋಶ ಓದು ಅನ್ನುವಂತಹ ಮಾತು ಗೊತ್ತೇ ಇದೆ. ನಾವು ಹೆಚ್ಚು ಪ್ರವಾಸವನ್ನು ಮಾಡಿದಾಗ ನಮ್ಮ ಜ್ಞಾನ ಅನ್ನೋದು ಇನ್ನೂ ಕೂಡ ಹೆಚ್ಚಾಗ್ತದೆ. ಹಾಗೆ ಪ್ರವಾಸೋದ್ಯಮ ಕ್ಷೇತ್ರ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಈ ಕ್ಷೇತ್ರದ ಬಗ್ಗೆ ಹಲವಾರು ಜನರು ತಿಳಿದುಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕ್ಲಿಫರ್ಡ್ ಲೋಬೋ ಇವರು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ರು ಅತಿಥಿಯೊಬ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಮನೋಹರ್ ಶೆಟ್ಟಿ. ಇವರು ಕರಾವಳಿ ಪ್ರವಾಸೋದ್ಯಮ ಸಂಘಟನೆಯ ಅಧ್ಯಕ್ಷರು. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾನು ಮೊದಲನೇದಾಗಿ ಕ್ಲಿಫರ್ಡ್ ಲೋಬೋ ಸರ್, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ನಾವು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸ್ತೇವೆ. ಸೊ ಈ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಒಂದು ಹಿನ್ನೆಲೆ ಏನು ಅಂತ ಹೇಳ್ಬೋದಾ? 1970ನೇ ಇಸ್ವಿ ಸೆಪ್ಟೆಂಬರ್ 27ಕ್ಕೆ ಇದೇ ದಿನ ಮೆಕ್ಸಿಕೋ ನಗರದಲ್ಲಿ ಒಂದು ವಿಶೇಷ ಸಭೆ ನಡೆಸಿದರು. ಯಾರು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಅಫಿಷಿಯಲ್ ಟ್ರಾವೆಲ್ ಆರ್ಗನೈಜೇಷನ್ ಅಂತ ಒಂದು ಸಂಸ್ಥೆ, ಅವರೊಂದು ವಿಶೇಷ ಸಭೆ ನಡೆಸಿ ಒಂದು ಈ ಪ್ರವಾಸೋದ್ಯಮ ಸಂಘಟನೆಗೆ ಒಂದು ಮಾನ್ಯತೆ ನೀಡಿತು. ಮತ್ತು ಅದಾಗಿ ಒಂದು 10 ವರ್ಷದ ನಂತರ 1980ನೇ ಸೆಪ್ಟೆಂಬರ್ 27ಕ್ಕೆ ಪ್ರವಾಸೋದ್ಯಮ ದಿನಾಚರಣೆ ಅಂತ ಒಂದು ಅವತ್ತಿನಿಂದ ಈ ದಿನವನ್ನು ಪ್ರವಾಸೋದ್ಯಮ ದಿನಾಚರಣೆ ಅಂತ ಇದು ಆಚರಣೆ ಮಾಡುತ್ತಾರೆ. ಉದ್ದೇಶ ಇದೆ ಏನಂತ ಹೇಳಿದರೆ, ಈ ದೇಶದಲ್ಲಿರುತ್ತ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಮೌಲ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋ ಒಂದು ಧ್ಯೇಯದ ಮೇಲೆ ಈ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಸರ್, ಅಂದರೆ ಪ್ರತಿ ವರ್ಷ ಒಂದೊಂದು ಥೀಮ್ ಇರ್ತದೆ ಅಲ್ವಾ? ಹಾಗೆ ಈ ಬಾರಿಯ ಒಂದು ಥೀಮ್ ಬಗ್ಗೆ ಹೇಳ್ಬೋದಾ? ಪ್ರತಿ ವರ್ಷ ಒಂದೊಂದು ಥೀಮ್ ಮೇಲೇ ಈ ಟೂರಿಸಮನ್ನು ಒಂದೊಂದು ಥೀಮ್ ಮೇಲೆ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅಂತ, ಅದನ್ನೇ ಕನ್ನಡದಲ್ಲಿ ಹೇಳೋದಾದ್ರೆ ಸುಸ್ಥಿರ ಮತ್ತು ಅಂತರ್ಗತ ಬೆಳವಣಿಗೆಗೆ ಪ್ರವಾಸೋದ್ಯಮ ಅಂತ ಒಂದು ನಿಟ್ಟಿನಲ್ಲಿ ಈ ವರ್ಷ ಈ ಥೀಮ್ ಬೇಸ್ಡ್ ಮೇಲೆ ನಾವು ಟೂರಿಸಂ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಓಕೆ, ನೀವು ಹೇಳಿದಾಗಲೇ ಇನ್ನು ಸಾಮಾಜಿಕ ಆಗಿರ್ಬೋದು, ಸಾಂಸ್ಕೃತಿಕ, ರಾಜಕೀಯ ಕ್ಷೇತ್ರಗಳಿಗೆ ಒಂದು ಅಭೂತಪೂರ್ವ ಕೊಡುಗೆಯನ್ನು ನೀಡಿರುವಂಥದ್ದು ಅಂತ ಹೇಳಿದರೆ ಪ್ರವಾಸೋದ್ಯಮ ಕ್ಷೇತ್ರ. ಹಾಗೆ ಸರ್, ಅದನ್ನು ಇವತ್ತು ಒಂದು ಪ್ರೋಗ್ರಾಮ್ ಆಗಿದೆ, ಅಂದರೆ ಸೆಪ್ಟೆಂಬರ್ 27 ಅಂತ ಹೇಳಿದರೆ ಪ್ರವಾಸೋದ್ಯಮ ದಿನಾಚರಣೆ. ಸರ್, ನಿಮ್ಮ ಇವತ್ತಿನ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳ್ಬೋದಾ? ಯಾವ ರೀತಿಯಲ್ಲಿ ನಡೆದಿತ್ತು ಅನ್ನುವಂಥದ್ದು? ಈ ದಿನ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ರಾಜ್ಯದ ಮಟ್ಟದಲ್ಲಿ ಆಗ್ತದೆ, ಮತ್ತು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ನಮ್ಮ ಉಡುಪಿ ಜಿಲ್ಲೆ ಕಾರ್ಯಕ್ರಮ ಏನೇನು ಮಾಡಿದ್ದೀವಿ ಅಂತ ಹೇಳಿದರೆ, ಬೆಳಗ್ಗೆ ಒಂದು 10ವರೆಯಿಂದ 12ವರೆ ತನಕ ನಮ್ಮ DC ಆಫೀಸಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ದಿನಾಚರಣೆ ಆಚರಿಸೋದ್ರ ಜೊತೆಗೆ ಪ್ರವಾಸೋದ್ಯಮ ಏನಾಗಿದೆ ಉಡುಪಿ ಜಿಲ್ಲೆಯಲ್ಲಿ ನೋಡಿ, ಒಂದು ಕಡೆಯಲ್ಲಿ ನಮ್ಮ ಸುಂದರ ಪಶ್ಚಿಮ ಘಟ್ಟಗಳಿದ್ದಾವೆ, ಯುನೆಸ್ಕೋ ರೆಕಗ್ನೈಸ್ಡ್ ಪಶ್ಚಿಮ ಘಟ್ಟಗಳು ಬರ್ತವೆ. ಒಂದು ಭಾಗದಲ್ಲಿ ಸುಂದರ ಕರಾವಳಿ ಸಮುದ್ರ ಇದೆ, ಅದರ ಮಧ್ಯದಲ್ಲಿ ಒಂದು ಸುಂದರ ಜಿಲ್ಲೆ ನಮ್ಮದು ಉಡುಪಿ ಇದು. ಈ ಜಿಲ್ಲೆಯಲ್ಲಿ ಟೂರಿಸಮ್ಮು ಏನು ಬಹುಶಃ ಕರ್ನಾಟಕದಲ್ಲಿ ಮೈಸೂರು ಬಿಟ್ಟರೆ ಉಡುಪಿನೇ ಒಂದು ಲೆಕ್ಕದಲ್ಲಿ ಈ ಟೂರಿಸಮಲ್ಲಿ ಒನ್ ಆಫ್ ದ ಭಾಳ ಮಾನ್ಯತೆ ಫೋಕಸ್ಡ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಮೂಡಿ ಬಂದ ಜಿಲ್ಲೆ. ಜಿಲ್ಲೆಯ ನಾವು ಇವತ್ತೇನು ಮಾಡಿದ್ದೀವಿ, ಇವತ್ತಿನ ಒಂದು ವಿಶೇಷತೆ ಇದೆ. ಟೂರಿಸಂ ಕಾರ್ಯಕ್ರಮ ಆಚರಣೆ ಮಾಡೋದು ಜೊತೆಗೆ ನಾವು ಇವತ್ತು ಈ ನಮ್ಮ ಜಿಲ್ಲೆಯ ಸೆಲ್ಫ್ ಹೆಲ್ಪ್ ಗ್ರೂಪು, ಸ್ತ್ರೀ ಶಕ್ತಿ ಸಂಘದವರು ಮತ್ತು ಇಲ್ಲಿಯ ಸಣ್ಣ ಸಣ್ಣ ಹ್ಯಾಂಡಿಕ್ರಾಫ್ಟ್ಸ್ ಇವರನ್ನೆಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಕಾರ್ಯಕ್ರಮದಲ್ಲಿ ಹೋಮ್ ಸ್ಟೇ ಅವರು ಬಂದಿದ್ದಾರೆ, ರಿಸಾರ್ಟ್ಗಳು ಓನರ್ಸ್ಗಳು ಬಂದಿದ್ದಾರೆ, ಹೋಟೆಲಿಯರ್ಸ್ ಓನರ್ಸ್ ಬಂದಿದ್ದಾರೆ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಓನರ್ಸ್ಗಳು ಬಂದಿದ್ದಾರೆ. ಸೊ ಏನಂದರೆ ಒಂದು ಟೈಅಪ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿಯ ವಸ್ತುಗಳನ್ನು, ಅದು ಉಡುಪಿದ ಒಂದು ಸೀರೆ ಇರ್ಬೋದು, ಅದು ಉಡುಪಿದ ಒಂದು ಅಕ್ಕಿ ಇರ್ಬೋದು, ಅಥವಾ ಇಲ್ಲಿ ಒಂದು ಯಕ್ಷಗಾನದ ಸ್ಮರಣಿಕೆ ಮೂರ್ತಿ ಇರ್ಬೋದು, ಅಥವಾ ಈ ಟೆರಾಕೋಟದ ಸಣ್ಣ ಸಣ್ಣದ ಮಡಿಕೆಗಳು, ಸಣ್ಣ ಸಣ್ಣ ಈ ವಸ್ತುಗಳನ್ನು ಈ ಶ್ರೀ ಸಂಘ, ಸ್ವಸಹಾಯ ಸಂಘದವರಿಂದ ಈ ಹೋಟೆಲ್ ಅವರ ಇರ್ಬೋದು, ಹೋಮ್ ಸ್ಟೇ ಅವರ ಇವರು ಖರೀದಿ ಮಾಡಿ ಒಂದು ಸವಿನೀರ್ ಥರ ಅವರ ಹೋಮ್ ಸ್ಟೇದು ರಿಸಾರ್ಟಿನ ಹೆಸರು ಬರೆದು
ಯಾರು ಟೂರಿಸ್ಟ್ ಬರ್ತಾರೆ ಇಲ್ಲಿಗೆ ವಿದೇಶಗಳಿಂದ ಬರ್ತಾರೆ, ರಾಜ್ಯದ ಮೂಲೆಗಳಿಂದ ಬರ್ತಾರೆ, ಇವರಿಗೆಲ್ಲ ಬಂದಾಗ ಹೋಗೋತ್ತಿಗೆ ಒಂದು ಸ್ಮರಣಿಕೆ ಮಾಡಿ ಅವರಿಗೆ ವಾಪಸ್ ಕೊಟ್ಟರೆ ಒಂದು ಸವಿನೀರ್ ಥರ ಅವರು ವಾಪಸ್ ತೊಗೊಂಡೋಗ್ತಾರೆ. ಉಡುಪಿ ಜಿಲ್ಲೆದು ಅಥವಾ ನಮ್ಮ ಪ್ರವಾಸಿ ಸ್ಥಳಗಳದ್ದು ನೆನಪು ಅವರಿಗೆ ಉಳಿತದೆ. ನಾವು ನಾರ್ಮಲಿ ಸವಿನೀರ್ ತೊಗೊಂಡೋಗ್ತೀವಿ. ಇದು ಒಂದು ನಮ್ಮ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ. ಮತ್ತು ನಾವು ಒಂದು ವೆಬಿನಾರನ್ನು ಇವತ್ತು ಕಂಡಕ್ಟ್ ಮಾಡಿದ್ವಿ. ವೆಬಿನಾರಲ್ಲಿ ನಾವು ದುಬೈ ಮತ್ತು ಬಾಂಬೆ, ಬೆಂಗಳೂರು ಅಥವಾ ಬೇರೆ ಬೇರೆ ಒಂದು ಕೆಲವು ಈ ಟೂರಿಸಮಲ್ಲಿ ಭಾಳಷ್ಟು ಪ್ರಖ್ಯಾತಿ ಪಡೆದವರು ಮತ್ತು ಅದು ಅನುಭವ ಇದ್ದವ್ರ ಜೊತೆ ಎಲ್ಲ ನಾವು ಒಂದು ಇಂಟ್ರ್ಯಾಕ್ಷನ್ ಇಟ್ಕೊಂಡಿದ್ವಿ ಕಾರ್ಯಕ್ರಮದಲ್ಲಿ. ಇದೊಂದು ನಮ್ಮ ಇವತ್ತು. ಮತ್ತು ಜೊತೆಗೆ ಈ ಉಡುಪಿ ಜಿಲ್ಲೆದು ನಾನ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇವತ್ತಿಗೂ ನಮಗೆ ಯಾರಿಗೂ ಅದನ್ನು ಕಂಡು ಬರದ ಕೆಲವು, ಅಂದರೆ ಜಾಸ್ತಿ ಅದನ್ನು ಒಂದು ಪ್ರಚಾರ ಆಗದೇ ಇರುವಂಥ ಸ್ಥಳಗಳ ಬಗ್ಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ವಿ. ಸುಮಾರು 15ಕ್ಕೂ ಜಾಸ್ತಿ ಎಂಟ್ರೀಸ್ ಬಂದಿತ್ತು. 3 ನಿಮಿಷದ ವಿಡಿಯೋ ಮಾಡಿ ಕೊಟ್ಟಿದ್ವಿ. ಅದಕ್ಕೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಎಲ್ಲ ಕೊಟ್ಟಿದ್ದೀವಿ. ಅದನ್ನು ನಾವು ಇವತ್ತು ಸುಮಾರು ಜನ ಅಟೆಂಡ್ ಮಾಡಿ ಕಳಿಸಿದ್ದಾರೆ ಇದನ್ನು. ಓಕೆ, ಇದೊಂದು ಉತ್ತಮ ವಿಚಾರ ಅಂತ ಹೇಳ್ಬೋದು. ಓಕೆ ಸರ್, ಹಾಗೆ ನಾನು ಮನೋಹರ್ ಶೆಟ್ಟಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಸರ್. ನಾವು ಪ್ರವಾಸೋದ್ಯಮ ಇದ್ರ ಬಗ್ಗೆ ನಾನು ಮಾತಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಸಂಘಟನೆಯ ಬಗ್ಗೆ ನಮಗೆ ಹೇಳ್ಬೋದು ಸರ್, ಕಿರು ಪರಿಚಯ ಮಾಡಿಕೊಡಿ. ನಾವೊಂದು 2013ನಲ್ಲಿ ಒಂದು ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಮ್ ಅಂತ ಮಾಡ್ಕೊಂಡು, ಬಿಕಾಸ್ ಈ ಬೆಲ್ಟ್ನಲ್ಲಿ ನಾವು ಖಂಡಿತ ನಮಗೆ ಇಲ್ಲಿ ಟೂರಿಸಮ್ ನೆಕ್ಸ್ಟ್ಗೆ ನಮಗೆ ಜಾಬ್ ಅಪರ್ಚುನಿಟಿ ಬರಬೇಕಾದ್ರೆ ಟೂರಿಸಮ್ ಅಲ್ಲಿ ಇಸ್ ಅ ಸಬ್ಜೆಕ್ಟ್. ಬಿಕಾಸ್ ನಮ್ಮದು ಹೇಗೆ ಈಗ ಅಗ್ರಿಕಲ್ಚರ್ ಇಸ್ ಅ ಡೈಯಿಂಗ್ ಇಂಡಸ್ಟ್ರಿ ನೋಡ್ಕೊಂಡು ಮಾಡ್ತಿದ್ದಾರೆ, ಬಟ್ ಆದರೂ ನಮಗೆ ಪ್ರಾಫಿಟಬಿಲಿಟಿ ಅಷ್ಟು ಬರಲಿಕ್ಕೆ ಇಲ್ಲ. ಈಗ ಯಾವ ಥರ ನಮ್ಮಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅಗ್ರಿಕಲ್ಚರ್, ಅದೇ ಥರ ಫಿಶಿಂಗ್ ಆಲ್ಸೋ ಇಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನೆಕ್ಸ್ಟ್ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಟೂರಿಸಮ್ ಇಸ್ ಅ ಇಂಡಸ್ಟ್ರಿ ವಿಚ್ ಕ್ಯಾನ್ ಗಿವ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್. ಅದರಲ್ಲಿ ಅಂದರೆ ಎಷ್ಟು ಪಾಪದವರು ಇರಲಿ, ಎಷ್ಟು ರಿಚ್ ಇರಲಿ, ಎಲ್ಲರಿಗೆ ಅದರಲ್ಲಿ ಬಿಸ್ನೆಸ್ ಉಂಟು. ಸೊ ಒಂದು ಅಂದರೆ ಯಾವುದು ಸ್ಕಿಲ್ ಇಲ್ಲದ್ರೂ ಅವರಿಗೆ ಜಾಬ್ ಸಿಗ್ತದೆ ಅದರಲ್ಲಿ. ಅಂದರೆ ಎಷ್ಟು ಹುಷಾರಿದ್ದರೆ ಅವರಿಗೆ ಜಾಬ್ ಸಿಗ್ತದೆ. ಸೊ ಇದು ಒಂದು ಇದರಲ್ಲಿ ಬೇರೆ ಬೇರೆ ನಾವು ಈಗ ಒಂದು ಸಾಫ್ಟ್ವೇರ್ ನೋಡಿದರೆ ಖಾಲಿ ನಮಗೆ ಒಂದು ಹೈ ಪೀಪಲ್ ವಿಲ್ ಬಿ ಗೆಟಿಂಗ್ ಅ ಜಾಬ್. ಇದರಲ್ಲಿ ಹಾಗೆ ಅಲ್ಲ, ಇದು ಎಲ್ಲರಿಗೆ ಸಿಗ್ತದೆ. ಸೊ ನಮ್ಮ ಸೇಮ್ ಥರ ನಮ್ಮದು ಅಗ್ರಿಕಲ್ಚರ್ನಲ್ಲಿ ಹಾಗೆ ನಾವು ತುಂಬ ಕಲಿಬೇಕಂತಲ್ಲ, ಅಲ್ಲಿ ಎಲ್ಲರ ರೀತಿಯಲ್ಲಿ ಜಾಬ್. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಟೂರಿಸಮ್ ಇಸ್ ಅ ಸೆಕ್ಟರ್. ಸೊ ನಾವು ಆ್ಯಕ್ಚುಲಿ ನಾವು ಬೀಯಿಂಗ್ ಇನ್ ಸಮ್ ಅದರ್ ಆಕ್ಟಿವಿಟೀಸ್ ಇರುವಾಗ ನಮ್ಗೆ ಇದು ಫೀಲ್ ಆಯಿತು, ಇಲ್ಲಿ ನಮ್ಮದು ಟೂರಿಸಮ್ ಇಸ್ ಅ ಮಚ್ ಮೋರ್ ಬೆಟರ್. ಅವ್ರು ಹೇಳಿದಾಗೆ ನಮ್ಮದು ಬೀಚಸ್ ಆಗಿ ಬ್ಯೂಟಿಫುಲ್ ಬೀಚಸ್ ಉಂಟು, ಬ್ಯಾಕ್ ವಾಟರ್ಸ್ ಉಂಟು, ರಿವರ್ಸ್ ಉಂಟು, ವೆಸ್ಟರ್ನ್ ಘಾಟ್ಸ್ ಉಂಟು. ಅದೇ ರೀತಿಯಲ್ಲಿ ನಮ್ಮ ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು, ಕ್ರೂಸ್ಗೆ ಪೋರ್ಟ್ ಉಂಟು, 4 lanes ಹೈವೇಸ್ ಉಂಟು, ರೈಲ್ವೇಸ್ ಉಂಟು. ಇದು ಎಲ್ಲ ಒಟ್ಟಿಗೆ ಆಗೋದು ಸಂಗಮ ಭಾರಿ ಕಮ್ಮಿ ಇರ್ತದೆ. ಸೊ ನಮ್ಮ ಪ್ಲೇಸ್ಗೆ ಇಷ್ಟು ಎಲ್ಲ ನಮಗೆ ಕೊಡುಗೆ ಉಂಟು ಅದರಲ್ಲಿ. ಪ್ಲಸ್ ಅದರಲ್ಲಿ ನಮ್ಮ ಹತ್ರ ವೆಲ್ ಎಜುಕೇಟೆಡ್ ಪೀಪಲ್, ಒಂದು ಗುಡ್ ಲುಕಿಂಗ್ ಪೀಪಲ್. ಸೊ ನಮ್ಮ ಹತ್ರ ಯಾವ ಥರ ಸ್ಕಿಲ್ಸ್ ಎಂತ ಬೇಕೋ ಎಲ್ಲ ಪೊಟೆನ್ಷಿಯಲ್ ಉಂಟು ನಮ್ಮ ಹತ್ರ ಜನ ಹತ್ರ. ಕೆಲವು ಏರಿಯಾನಲ್ಲಿ ನಾವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಲ್ಲಿ ನಮಗೆ ಸರಿ ಜನ ಸಿಗೋದಿಲ್ಲ. ಇಲ್ಲಿ ಹಾಗೆ ಇರಲಿ, ಇಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಜನ ಬೇಕಾದ್ರೆ ಜನ ಸಿಗ್ತದೆ. ನಮ್ಮ ಜನ ಇಲ್ಲಿ ಹುಷಾರು ಇಷ್ಟು ಇದ್ದಾರೆ, ಮತ್ತು ಇಲ್ಲಿಂದ ಜನ ಅಬ್ರಾಡ್ ಹೋಗಿದ್ದಾರೆ ಅವರು. ಸೊ ನಮಗೆ ನೆಕ್ಸ್ಟ್ ಈಗ ನಮಗೆ ಇದು ಟೂರಿಸಮ್ಗೆ ಡೆವಲಪ್ ಆಗ್ತಾ ಇರುವಾಗ ಇದು ಎಲ್ಲ ಜನ ನಮಗೆ ಬಂದರೆ, ಸೊ ನಮ್ಮ ಇಲ್ಲಿ ಆಟೋಮೆಟಿಕ್ಲಿ ನಮ್ಮಲ್ಲಿ ಇದು ದೊಡ್ಡ ರೀತಿಯಲ್ಲಿ ಒಂದು ಟೂರಿಸಮ್ ಪೊಟೆನ್ಷಿಯಲ್ ಆಗ್ತದೆ. ಎಷ್ಟು ಜನಕ್ಕೆ ಬೇಕಾದ್ರೆ ಜಾಬ್ ಆಗ್ತದೆ, ಮತ್ತು ಯಾವುದೇ ರೀತಿಯಲ್ಲಿ ಎಕಾನಮಿ ನಮ್ಮದು ಇಂಪ್ರೂವ್ ಆಗ್ತದೆ. ಮತ್ತು ನಾವು ಹೇಳಿದಾಗೆ ರೋಡ್ಸ್ ಇರಲಿ, ವಾಟರ್ ಲೈನ್ಸ್ ಇರಲಿ, ನಮ್ಮ ಎಲೆಕ್ಟ್ರಿಸಿಟಿ ಇರಲಿ, ನಮ್ಮ ಸ್ಯಾನಿಟೈಸೇಷನ್ ಇರಲಿ, ಅದು ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕಾದ್ರೆ ಇಂಥ ಟೂರಿಸಮ್ ಬರಬೇಕು. ಮೇ ಬಿ ಸರ್ಟನ್ ಸ್ಯಾಟಿಸ್ಫಿಕ್ಸ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ವಿ ಹ್ಯಾವ್ ಟು ಬಿ ಅ ರೆಸ್ಪಾನ್ಸಿಬಲ್ ಟೂರಿಸಮ್ ಆ್ಯಂಡ್ ಸಸ್ಟೈನೇಬಲ್ ಟೂರಿಸಮ್. ಇದು 2 ವರ್ಡ್ನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಮೇ ಬಿ ನಮ್ಮ ಗೋವಾನಲ್ಲಿ ಉಂಟು, ಅದು ದಿಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಟೂರಿಸಮ್. ವಿ ಆರ್ ನಾಟ್ ಸೇಯಿಂಗ್ ದಟ್ ಸೇಮ್ ಥಿಂಗ್ ಶುಡ್ ಬಿ ರಿಪೀಟೆಡ್ ಹಿಯರ್. ಸೊ ನಾವು ಹೇಳುವಾಗ ನಮ್ದು ಈಗ ರೆಸ್ಪಾನ್ಸಿಬಲ್ ಟೂರಿಸಮ್ ಇರಬೇಕು ಆ್ಯಂಡ್ ಸಸ್ಟೈನೇಬಲ್ ಟೂರಿಸಮ್ ಇರಬೇಕು. ಇದು ಬೇಸಿಸ್ ಮೇಲೆ ನಾವು ಅಸೋಸಿಯೇಷನ್ ಮಾಡ್ಕೊಂಡು ನಾವು ಎಲ್ಲ ಜನ ನಮ್ಮ ಮಟ್ಟಕ್ಕೆ ಸೇರಿದ್ದಾರೆ. ನಾವು ಮೇ ಬಿ ಫೋಟೋಗ್ರಫಿಯಿಂದ ಇರ್ಬೋದು, ಪೇಂಟರ್ ಇರ್ಬೋದು, ಸಣ್ಣ ಒಂದು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಎಲ್ಲ ರೀತಿಯ ರಿಸಾರ್ಟ್ಸ್ ಓನರ್ಸ್ ಇದ್ದಾರೆ. ನಾವೆಲ್ಲ ಫಾರ್ಮ್ ಮಾಡಿಕೊಂಡು ಒಂದು ಅಸೋಸಿಯೇಷನ್ ಮಾಡಿದ್ವಿ. ಈ ಅಸೋಸಿಯೇಷನ್ ಮುಖಾಂತರ ನಾವು ತುಂಬ ವರ್ಕ್ ಮಾಡಿದೆ. ನಮ್ದೀಗ ನಾವು ಈಗ ಟೂರಿಸಮ್ಗೆ ನಾವು ತುಂಬ ವರ್ಷದಿಂದ ಅವರಿಗೆ ಸಪೋರ್ಟ್ ಕೊಟ್ಟು ನಮ್ಮದು ಎಂಥ ರಿಕ್ವೈರ್ಮೆಂಟ್ಸ್ ಅದನ್ನೆಲ್ಲ ಹಾಗೆ ತುಂಬ ನಮಗೆ ಅಲ್ಲಿಂದ ಫುಲ್ಫಿಲ್ಮೆಂಟ್ ಆಗಿದೆ. ಇಲ್ಲದೆ ನಾವೆಲ್ಲ ಐಡಿಯಾಸ್ ಕೊಡಲಿಲ್ಲದೆ ನಾವೆಲ್ಲ ರಿಕ್ವೈರ್ ಕೇಳಿದರೆ ಅವರಿಗೆ ಅಂದಾಜು ಆಗಲಿಕ್ಕಿಲ್ಲ ಅವ್ರಿಗೆ ಎಂತ ಬೇಕು ಅಂತ ನಮಗೆ. ಸೊ ನಮ್ಮ ಇದರ ಪ್ರಕಾರ ಅವ್ರು ತುಂಬ ಈಗ ನಾವು ಒಟವದ ಮಲ್ಪೆನಲ್ಲಿ ಡೆವಲಪ್ಮೆಂಟ್ ಆಗಿದೆ, ಮಷಿನರೀಸ್ ಬಂದಿದೆ. ಇದೆಲ್ಲ ನಾವು ಗ್ರೂಪ್ ಪ್ರಕಾರ ಮಾತಾಡಿಕೊಂಡು ನಮ್ಮ ಡಿ ಸಿ ಹತ್ರ ಚರ್ಚೆ ಮಾಡಿಕೊಂಡು ನಮ್ಮ AD ಇರ್ಬೋದು ಎಲ್ಲ ನಮಗೆಲ್ಲ ಸಪೋರ್ಟ್ ಕೊಟ್ಟು ಇಷ್ಟೆಲ್ಲ ಬಂದಿದೆ. ಅದೇ ಥರ ಈಗ ನಾವು ಇಂಟರ್ನ್ಯಾಷನಲ್ ಬ್ಲೂ ಫ್ಲಾಗ್ ಬೀಚ್ ಬಂದಿದೆ ನಮಗೆ ಅಲ್ಲಿ. ಸೊ ದಟ್ ಇಸ್ ಆಲ್ಸೋ ಬಿಗ್ ನಮಗೆ ಬರುವಾಗ ಅದು ಅಷ್ಟೆಲ್ಲ ನಮ್ಮ ಸಣ್ಣ ಉಡುಪಿಗೆ ಬರಬೇಕಾದ್ರೆ ದೊಡ್ಡ ರೀತಿಯಲ್ಲಿ ನಮಗೆ ಇದು ಆಗಿದೆ. ಸೊ ದಟ್ಸ್ ಅ ಡೆವಲಪ್ಮೆಂಟ್ ಟೇಕಿಂಗ್ ಪ್ಲೇಸ್. ಉಡುಪಿ ಅಂತ ಹೆಸರು ಕೇಳಿದ ತಕ್ಷಣ ಬರುವುದು ಕೃಷ್ಣ ಮಠ. ಹಾಗೆ ಉಡುಪಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ. ಎಲ್ಲಿಂದೆಲ್ಲ ಜನರು ಕೂಡ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಅಂದರೆ ತುಂಬ ಖುಷಿ ಆಗ್ತದೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇಂತಹ ಒಳ್ಳೆ ಪ್ಲೇಸ್ಗಳಿದೆ ಅನ್ನುವಂಥದ್ದು. ಹಾಗೆ ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕು, ಈ ಟೂರಿಸಂ ಕ್ಷೇತ್ರಕ್ಕೆ ಯಾಕೆ ಹೆಚ್ಚು ಒತ್ತನ್ನು ನೀಡಬೇಕು?
ಈ ಪ್ರವಾಸೋದ್ಯಮ ಅಂತ ಅಕ್ಷರನ ನೀವು ಬಿಡಿಸಿದ್ರೆ ಪ್ರವಾಸ ಪ್ಲಸ್ ಉದ್ಯಮ ಜನರಿಗೆ ಅದು ಪ್ರವಾಸ ಆಗ್ತದೆ, ಆದರೆ ಉಳಿದವರಿಗೆ ಅದೊಂದು ಉದ್ಯೋಗ. ನಿಮಗೆ ಮೂಲ ಸೌಕರ್ಯ ಕೊಡೋದು ನಮ್ಮ ಇಲಾಖೆ ಜವಾಬ್ದಾರಿ. ಅದು ಜನಗಳಿಗೆ ಈ ಟೂರಿಸಮಲ್ಲಿ ವರ್ಲ್ಡ್ ವೈಡು ಏನು ಜನಸಂಖ್ಯೆ ಇದೆ ಅದರದ್ದು 32 ಕೋಟಿಯಷ್ಟು 31.9 ಕೋಟಿ ಉದ್ಯೋಗಗಳು ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಆಗ್ತದೆ. ಕರ್ನಾಟಕದ GDPದು 14.2% GDP ಟೂರಿಸಮಿಂದ ಇಂಡೈರೆಕ್ಟಾಗಿ ಬೆನಿಫಿಟ್ ಆಗ್ತದೆ. ಕರ್ನಾಟಕದಲ್ಲೇ ಒಂದು 30 ಲಕ್ಷ ಉದ್ಯೋಗಗಳು ಈಗಾಗಲೇ ಈ ಟೂರಿಸಮ್ಮಿಂದ ಬಂದಿದೆ. ಅಂದರೆ ಡೈರೆಕ್ಟ್ ಆಗ್ಬೋದು, ಇಂಡೈರೆಕ್ಟ್ ಆಗ್ಬೋದು. ಹಾಗಾಗಿ ಟೂರಿಸಮ್ಗೆ ಮತ್ತು ಟೂರಿಸಮ್ಮಿಂದ ನೀವು ಅವ್ರು ಹೇಳಿದಾಗೆ ಬೆಳವಣಿಗೆ ಆಗ್ತದೆ, ಮನಸ್ಸಿನ ಬೆಳವಣಿಗೆ ಆಗ್ತದೆ, ನಮ್ಮ ಬೆಳವಣಿಗೆ ಆಗ್ತದೆ. ಜನ ತಿರುಗಾಡಬೇಕು, ಕುತ್ಕೊಬಾರ್ದು, ಓಡಾಡ್ತಾ ಇರಬೇಕು. ಹಾಗೆ ಓಕೆ. ಹಾಗೆ ಸರ್, ಏನು ಕರಾವಳಿಯಲ್ಲಿ ಏನಾದರೂ ಮುಂದೆ ಹೊಸ ಯೋಜನೆ ಏನಾದರೂ ಇದೆಯಾ ಸರ್? ಅಂದರೆ ಡೆವಲಪ್ಮೆಂಟ್ ಮಾಡುವಂಥ ಉದ್ದೇಶದಿಂದ ಏನೋ ನಮ್ಮ ಕರಾವಳಿಗೆ ಏನಾದರೂ ಹೊಸ ಯೋಜನೆ ಮಾಡುವಂಥದ್ದು ಇದೆಯಾ? ಕರಾವಳಿಗೆ ಹೆಚ್ಚು ಕಮ್ಮಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈಗಾಗಲೇ ಸರ್ಕಾರದಿಂದ ಒಂದು ಕೆಲವು ವರ್ಷಗಳಿಂದ ಒಂದು 200 ಕೋಟಿಯಷ್ಟು ಫಂಡ್ಸ್ಗಳು ಬಂದಿದೆ. ಅದನ್ನು ಆಲ್ರೆಡಿ ಸುಮಾರು ಫಂಡ್ಸ್ಗಳನ್ನು ಖರ್ಚು ಮಾಡಿದೆ. ಪ್ರೆಸೆಂಟ್ ಈಗಿನ ಈ ವರ್ಷದಲ್ಲಿ ಈಗ ಕೆಲಸ ನಡೀತಾ ಇರೋದ್ರಲ್ಲಿ ಕಾರ್ಕಳದ್ದು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ರೆಡಿ ಆಗ್ತಾ ಇದೆ. ಒಂದು ಕಾರ್ಕಳದ ಹತ್ರನೇ ಒಂದು ಪರಶುರಾಮ ಒಂದು ಥೀಮ್ ಪಾರ್ಕ್ ರೆಡಿ ಆಗ್ತಾ ಇದೆ. ಮತ್ತು ಮಲ್ಪೆ ಬೀಚ್ ಅಭಿವೃದ್ಧಿ ಆಗ್ತಾಯಿದೆ. ನಾವು ಸೈಕ್ಲಿಂಗ್ ಟ್ರ್ಯಾಕ್ ಮಾಡಬೇಕಂತೆಲ್ಲ ಯೋಜನೆ ಹಾಕ್ಕೊಂಡಿದ್ದೀವಿ. ಅದೊಂದು ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಒಂದು ಜೆಟ್ಟಿ ರೆಡಿ ಆಗ್ತಾಯಿದೆ. ಅದು ಈಗ ಮಳೆಗಾಲ ಮುಗಿತಿದೆ, ಈಗ ಸ್ಟಾರ್ಟ್ ಆಗ್ತದೆ. ಈ ಮೊನ್ನೆ ಇತ್ತೀಚೆಗೆ ಪಡುಬಿದ್ರಿ ಕಳೆದ 1-2 ವರ್ಷದಲ್ಲಿ ಒಂದು ಮುಖ್ಯ ಪಡುಬಿದ್ರಿ ಬ್ಲೂ ಫ್ಲ್ಯಾಗ್ ಬೀಚ್ ರೆಡಿ ಆಯಿತು. ಮರವಂತೆ ಮತ್ತು ತ್ರಾಸಿ ಮರವಂತೆ ಬೀಚಿಗೆ ಒಂದು 10 ಕೋಟಿ ಇಟ್ಟಿದ್ದಾರೆ. ಹಾಗೆ 5 ಕೋಟಿ ಫಂಡನ್ನು ಈ ಸೋಮೇಶ್ವರ ಬೀಚ್, ಬೈಂದೂರು ಸೋಮೇಶ್ವರ ಬೀಚಿಗೆ ಇಟ್ಟಿದೆ. ಇಷ್ಟು ಕೆಲಸಗಳು ಈಗ ಮುಖ್ಯ ಕೆಲಸಗಳು ನಡೀತಾ ಇದೆ. ಉಳಿದಂಗೆ ಸಣ್ಣ ಸಣ್ಣ ಕೆಲಸಗಳು, ಈ ರಸ್ತೆಗಳು, ಎಲ್ಲಿಗೆ ಬೀಚ್ ಯಾವುದು ಟೂರಿಸ್ಟ್ ಡೆಸ್ಟಿನೇಷನ್ ಇದೆ ಅಲ್ಲಿಗೆ ಕೊನೆ ಹಂತದ ರಸ್ತೆಗಳು, ಟಾಯ್ಲೆಟ್, ಬಾತ್ರೂಮು ಅಥವಾ ಏನಾದರೂ ಸಣ್ಣ ಸಣ್ಣ ಈ ಮೂಲ ಸೌಕರ್ಯಗಳನ್ನು, ವೇಸೈಡ್ ಅಮ್ಯುನಿಟೀಸ್ ಕೊಡೋದು ನಮ್ಮದು ಮುಖ್ಯ ಪ್ರವಾಸೋದ್ಯಮ ಇಲಾಖೆ ಜವಾಬ್ದಾರಿ. ಮತ್ತು ಅದನ್ನು ಕೆಲಸ ನಾವು ಮಾಡ್ತಾ ಇದ್ದೀವಿ. ಓಕೆ, ಇಷ್ಟು ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ ಸರ್? ಓಕೆ, ಖಂಡಿತ ಉತ್ತಮವಾದ ವಿಚಾರ. ಹಾಗೆ ಸರ್, ನೀವು ಆವಾಗ ಮಾತಾಡುವಾಗ ಹೇಳಿದ್ರಿ ಬ್ಲೂ ಫ್ಲ್ಯಾಗ್ ಬಗ್ಗೆ ನೀವು ಹೇಳಿದ್ದೀರಾ, ಅಂದರೆ ಪಡುಬಿದ್ರಿಯಲ್ಲಿ. ಸೊ ಆ ಬ್ಲೂ ಫ್ಲ್ಯಾಗ್ನ ಒಂದು ವಿಶೇಷತೆಯ ಬಗ್ಗೆ ಹೇಳ್ಬೋದಾ ಸರ್ ನಮ್ಮ ಕಾರ್ಯಕ್ರಮದಲ್ಲಿ? ನಾವು ನೋಡುವಾದ್ರೆ ಏಷ್ಯಾನಲ್ಲಿ ಸೊ ನಮ್ದು ಆಗುವ ಮೊದಲು ಯಾವುದೂ ಒಂದು ಇರಲಿಲ್ಲ. ಜಪಾನ್ನಲ್ಲಿ ದ ಫಸ್ಟ್ ಇದು ಬ್ಲೂ ಫ್ಲಾಗ್. ಸೊ ಇಂಟರ್ನ್ಯಾಷನಲ್ಲಿ ನಮ್ದು 3200 ಅಂಡ್ ಆಲ್ ಬ್ಲೂ ಫ್ಲಾಗ್ ಬೀಚಸ್ ಉಂಟು ಮತ್ತು ಮರೀನಾಸ್ ಉಂಟು. ಇದನ್ನೆಲ್ಲ ಒಂದು ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಡೆನ್ಮಾರ್ಕ್ನಲ್ಲಿ ಒಂದು ಇದು ಉಂಟು, ಸಂಸ್ಥೆ ಉಂಟು. ಸೊ ದೇ ಗಿವ್ ದಟ್ ಸರ್ಟಿಫಿಕೇಶನ್. ಆ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ನಮ್ಮ ಹತ್ರ 33 ಕ್ರೈಟೀರಿಯಾಸ್ ಉಂಟು. ಸೊ ಈ 33 ಕ್ರೈಟೀರಿಯಾಸ್ ಪಾಸ್ ಆದರೆ ಕಲಿ ಬ್ಲೂ ಫ್ಲಾಗ್ ಕೊಡ್ತಾರೆ. ಸೊ ಇದು ಯಾಕೆ ಅಂದರೆ ಇಂಟರ್ನ್ಯಾಷನಲ್ ಯಾವುದೊಂದು ಕಸ್ಟಮರ್ಗೆ ಇಲ್ಲಿ ಬರಬೇಕಾದ್ರೆ, ಟೂರಿಸ್ಟ್ಗೆ ಬರಬೇಕಾದ್ರೆ ಹಿಲ್ಸೆ ಇನ್ ಇಂಡಿಯಾನಲ್ಲಿ ಯಾವುದು ಬೀಚಸ್ ಉಂಟು, ಬಿಕಾಸ್ ನಮಗೆ ಬೀಚಸ್ ತುಂಬ ಇರ್ಬೋದು, ಆ ಸ್ಟ್ಯಾಂಡರ್ಡ್ಗೆ ಉಂಟಾ ಇಲ್ಲ ಅಂತ. ಆ ಸ್ಟ್ಯಾಂಡರ್ಡ್ಗೆ ಬರಬೇಕಾದ್ರೆ ಬ್ಲೂ ಫ್ಲಾಗ್ ಬೀಚ್ ಅಂತ ಇದು ಉಂಟು. ಆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಇದ್ರೆ ಅಲ್ಲಿ ಅವ್ರು ಬರ್ತಾರೆ. ಸೊ ಅದರಲ್ಲಿ ಎಂತಾಗ್ತದೆ, ಎವ್ರಿ ಸೆಪ್ಟೆಂಬರಿಂದ ಈಗ ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ಆ ಕ್ವಾಲಿಟೀಸ್ ನೋಡ್ತಾರೆ. ಎಲ್ಲ 33 ಕ್ರೈಟೀರಿಯಾಸ್ ಫುಲ್ಫಿಲ್ ಇದ್ದರೆ ಬ್ಲೂ ಫ್ಲಾಗ್ ಲಿಫ್ಟ್ ಆಗ್ತದೆ. ಅದು ಬ್ಲೂ ಫ್ಲಾಗ್ ಮೇಲೆ ಇರಲಿಕ್ಕೆ ಕೊಡ್ತಾರೆ. ದೆನ್ ಇಟ್ ಕಮ್ಸ್ ಡೌನ್ ಬೈ ಮಾರ್ಚ್ ಏಪ್ರಿಲ್ನಲ್ಲಿ ಡೌನ್ ಆಗಬೇಕು. ಸೊ ಬೇರೆ ಟೈಮ್ನಲ್ಲಿ ಅದು ಇರುವುದಿಲ್ಲ. ಸೊ ಅದಕ್ಕೆ 33 ಕ್ರೈಟೀರಿಯಾಸ್ನಲ್ಲಿ ನೋಡುವಾಗ, ಬಿಕಾಸ್ ಇಂಡಿಯಾನಲ್ಲಿ ನಮಗೆ 13 ಬೀಚಸ್ ವರ್ ಸಿಲೆಕ್ಟೆಡ್. We were lucky to have Padubidri to be that point of India. ನೆಕ್ಸ್ಟ್ ರೀಸೆಂಟ್ಲಿ ಈಗ ಕಾರವಾರ್ಗೆ ಆಗಿದೆ. ಈಗ ನೆಕ್ಸ್ಟ್ಗೆ ಪಡುಕೆರೆಗೆ ಅಂತ ಟ್ರೈ ಮಾಡ್ತಿದ್ದಾರೆ. ಪಡುಕೆರೆಯಲ್ಲಿ ನಮ್ಮ ಕುಂದಾಪುರ್ನಲ್ಲಿ ಅದಕ್ಕೆ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಬ್ಲೂ ಫ್ಲಾಗಿಗೆ ಟ್ರೈ ಮಾಡ್ತಾರೆ. ಇಂಥದ್ದು ನಾವು ಮಾಡುವಾಗ ಗೌರ್ಮೆಂಟ್ ಸ್ಪೆಂಡ್ ರೌಂಡ್ ಅಬೌಟ್ 15 crores ಓವರ್ ದೇರ್. ಸೊ ಸೆಂಟ್ರಲ್ ಗೌರ್ಮೆಂಟ್ 9 ಕೋಟಿ ತನಕ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದೆ, 4-5 ಕೋಟಿ ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಬಂದಿದೆ. ಸೊ ಅಲ್ಲಿ ನೀವು ಹೋಗಿ ನೋಡುವಾಗ ದ ಸ್ಟ್ಯಾಂಡರ್ಡ್ ಇಸ್ ಟೋಟಲಿ ಡಿಫ್ರೆಂಟ್. ನೀವು ರಿಯಲಿ ಅದು ಬಾತ್ರೂಮ್ಸ್ ಇರಲಿ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಉಂಟು. ಸೊ ನಾವೇ ಅವರ ಹೇಳಿದಾಗೆ ವಿ ಹ್ಯಾವ್ ಗಾನ್ ಅಬ್ರಾಡ್ ಲಾಟ್ ಆಫ್ ಪ್ಲೇಸಸ್ ವಿ ಹ್ಯಾವ್ ಸೀನ್. ಅಲ್ಲಿ ನೋಡುವಾಗ ಆ ಬೀಚಸ್ ನೋಡುವಾಗ ಬಿಕಾಸ್ ದಿಸ್ ಸಂಡೇ ಆಲ್ಸೋ ಬೀನ್ ದೇರ್. ಕ್ರೌಡ್ ನೋಡಲಿ, ನಮಗೆ ಈಗ ಎಂತ ಸೆಲ್ಫ್ ಸಸ್ಟೈನ್ಡ್ ಆಗಿದೆ. ಇಲ್ಲಿ ಅಲ್ಲಿದಾಗ 42 ಜನ ಲೋಕಲ್ ಪೀಪಲ್ ಹ್ಯಾವ್ ಗಾಟ್ ಅ ಜಾಬ್ ಓವರ್ ದೇರ್. ಆ 42 ಜನದಿಂದ ಎಲ್ಲ ಲೋಕಲ್ಸ್ ಇಲ್ಲ ಅಲ್ಲಿದ್ದವ್ರೆ. ಸೊ ಎಲ್ಲ ಹೊರಗದವ್ರು ಯಾರು ಇಲ್ಲ. ಸೊ 42 ಜನಕ್ಕೆ ಕೆಲಸ ಸಿಕ್ಕಿದೆ ಅಲ್ಲಿಂದ. ಅಲ್ಲಿಂದ ಈಗ ಸಸ್ಟೈನೇಬಲ್ ಆಗ್ತಾ ಉಂಟು. ಸೊ ಇನ್ನು ಮುಂದೆ ಅದೇ ಥರ ಬೇರೆ ಬೇರೆ ಬೀಚಸ್ ಮಾಡಿದರೆ ಜಾಬ್ ಎಂತ ಲೋಕಲ್ ಪೀಪಲ್ ವಿಲ್ ಗೆಟಿಂಗ್ ಅನ್ ಆಪರ್ಚುನಿಟಿ. ಅಲ್ಲಿ ನಾವು ಆ್ಯಡ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಫಸ್ಟ್ ದಟ್ ಬ್ಲೂ ಫ್ಲಾಗ್ ಬರುವಾಗ ಇಟ್ ಇಸ್ ಅ ವೆರಿ ರಿಮೋಟ್ ಪ್ಲೇಸ್. ಇಟ್ ವಾಸ್ ದೇರ್ ವಿತ್ ದ ಎಂಡ್ ಪಾಯಿಂಟ್ ಅಂತ ಹೇಳ್ತಾರೆ ಪಡುಬಿದ್ರಿನಲ್ಲಿ.
ಈಗ ನಮ್ಮ ನೆಕ್ಸ್ಟ್ ಐಡಿಯಾ ಅಂತ ಉಂಟು, ಅದನ್ನೇ ನಾವು ಈಗ ಹೋಮ್ ಸ್ಟೇ ಇರಲಿ, ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತ ಉಂಟು. ಸೆಂಟ್ರಲ್ ಗೌರ್ಮೆಂಟಿಂದ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್, ಕರ್ನಾಟಕ ಗೌರ್ಮೆಂಟ್ ಹೋಮ್ ಸ್ಟೇ ಅಂತ ಉಂಟು. ಸೊ ಈ ಎರಡೂ ಲೈಸೆನ್ಸ್ ನಾವು ಅಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಸೊ ಅಲ್ಲಿಂದ ತೆಗೆದು ಯಾರೊಂದು ಟೂರಿಸ್ಟ್ ಬಂದರೆ, ಈಗ ನೋಡಿ ಬ್ಯಾಂಗ್ಳೂರಿಂದ ನಮಗೆ ಇಲ್ಲಿ ಬರಬೇಕಾದ್ರೆ ಮೇನ್ ಟೂರಿಸ್ಟ್ ನಮಗೆ ಬರಬೇಕಾದ್ರೆ ಈಗ ಬ್ಯಾಂಗ್ಳೂರ್ನವ್ರು ಹೊರಗೆದವ್ರು ಸ್ವಲ್ಪ ಬರಬೇಕು. ಬಿಕಾಸ್ ನಮಗೆ ಈಚೆ ಸೈಡ್ ಗೋವಾ ಇರ್ಬೋದು, ಗೋವಾದಿಂದ ಬರಲಿಕ್ಕೆ ಇಲ್ಲ ಕೇರಳದಿಂದ ಬರಲಿಕ್ಕೆ. ಸೊ ನಮಗೆ ಬರಬೇಕಾದ್ರೆ ಕರ್ನಾಟಕ ಆಚೆ ಸೈಡಿಂದ ಬರಬೇಕು, ಮೇಲೆ ಅಪ್ಪರ್ ಸೈಡಿಂದ. ಸೊ ಅವ್ರು ಬರಬೇಕಾದ್ರೆ ಸೊ ಓನ್ಲಿ ಬೀಚಸ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೋರ್ ಫಾರ್ ದೆಮ್. ಸೊ ಯಾಕೆ ಐಟಿನವ್ರು ಇರ್ಬೋದು, ಅವ್ರಿಗೆ ಬರುವಾಗ ಈಗ ಸ್ವಲ್ಪ ರೆಸ್ಟ್ ಬರಬೇಕು. ನಮ್ಮ ಹತ್ರ ಒಂದು ಕಲ್ಲಿ ನಮಗೆ ಈಗ ಡಿಸ್ಟೆನ್ಸ್ ನಮಗೆ ಸ್ವಲ್ಪ ಜಾಸ್ತಿ ಆಗ್ತಾವೆ. ವಿ ನೀಡ್ ಅ ಡಿಸ್ಟೆನ್ಸ್ ಟು ಬಿ ಕವರ್ಡ್ ಇನ್ ಅ ಸ್ಮಾಲರ್ ಏರಿಯಾ. ಮೇ ಬಿ ಈಗ ಹೈವೇಸ್ ಬರ್ತಿದೆ, ಆ ಸೂಪರ್ ಹೈವೇಸ್ ಮಾಡಿಕೊಂಡು ಒಂದು 4-5 ಇಯರ್ಸ್ನಲ್ಲಿ ಬಂದರೆ, ಸೊ ನಾವಿದ್ರೆ ಫ್ರೈಡೇ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಬಂದರೆ ಬೈ 2 days 3 days ವೀಕೆಂಡ್ಸ್ಗೆ ನಮಗೆ ಇಲ್ಲಿ ಇದಾದರೆ ಆಟೋಮೆಟಿಕ್ಲಿ ನಮ್ಮ ಬಿಸ್ನೆಸ್ ಇಲ್ಲಿ ಎಲ್ಲರಿಗೆ ಬಿಸ್ನೆಸ್ ಆಗ್ತದೆ. ಅದ್ರಲ್ಲಿ ನಾವು ಅಂದರೆ ಈಗ ಲೋಕಲ್ ಫಿಶರ್ಮ್ಯಾನ್ ಇರೋದು, ಅವ್ರು ಹೇಗೆ ಇದು ಮಾಡ್ತಾರೆ, ಲೋಕಲ್ ಕ್ವಿಸಿನ್ ಇರ್ಬೋದು, ಅಲ್ಲಿ ಮನೆಯಲ್ಲಿ ಎಂಥ ಒಂದು ಗಂಜಿ ಇದು. ಬಿಕಾಸ್ ಇಂಟರ್ನ್ಯಾಷನಲಿ ಅವ್ರು ಹೋಗಿ ತುಂಬ ಸೋತಿರ್ಬೋದು, 5 ಸ್ಟಾರ್ದ ಊಟ ಮಾಡ್ಕೊಂಡೆಲ್ಲ ಸೋತಿರು. ಇಲ್ಲಿ ಬರುವಾಗ ಮೇ ಬಿ ದ ಲೋಕಲ್ ಫಿಶ್ ಇಸ್ ವಾಟ್ ದೇ ಆರ್ ಹ್ಯಾವಿಂಗ್. ಸೊ ಅದರಿಂದ ದ ಬಿಸ್ನೆಸ್ ವಿಲ್ ಬಿ ಸ್ಪ್ರೆಡ್ ಟು ಆಲ್ ದಿಸ್ ಪೀಪಲ್. ಸೊ ಅಲ್ಲಿ ನಾವೆಂತ ಆಗ್ತದೆ, ವಿ ವಿನ್ ಟೈಡ್ ಅಪ್ ಇದು. ಅರ್ಲಿ ನಾವು ಒಂದು ಬ್ಯಾಂಕ್ ಹತ್ರ, ನಾವು ಈಗ ಕೆನರಾ ಬ್ಯಾಂಕ್ ಅರ್ಲಿ ಇಟ್ ಸಿಂಡಿಕೇಟ್ ವಾಸ್ ಅ ಲೀಡ್ ಬ್ಯಾಂಕ್. ಸೊ ಕೆನರಾ ಬ್ಯಾಂಕ್ ಹತ್ರ ಈಗ ಎಲ್ಲ ಮನೆಗೆ 1-2 ಮನೆಗೆ ನಾವು ಮೀನ್ಸ್ 2 rooms ಆ್ಯಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಅಂತ ಇದಿತ್ತು ಬೀಚ್ ಫ್ರಂಟೇಜ್ನಲ್ಲಿ. ಅವತ್ತು ಜನರು ಬಂದರೆ ಕಮ್ಮಿನಲ್ಲಿ ಅವರಿಗೆ ಸಿಗ್ತದೆ. ಹೋಮ್ ಸ್ಟೇಗೆ ಎಂತ ಆಗ್ತದೆ, ನಿಮಗೆ ಟ್ಯಾಕ್ಸೇಷನ್ ಇಲ್ಲ, ತುಂಬ ಫೆಸಿಲಿಟೀಸ್, ಎಲೆಕ್ಟ್ರಿಸಿಟಿಗೆ ಜಾಸ್ತಿ ನಿಮಗೆ ಕಮರ್ಷಿಯಲ್ ರೇಟ್ಸ್ ಇಲ್ಲ, ಇಟ್ಸ್ ಮನೆದೇ ರೇಟ್ನಲ್ಲಿ. ಸೊ ಮತ್ತು ಅದರಲ್ಲಿ ಯಾವ ಥರ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ಇದು. ಸೊ ಅಂಥದ್ದು 2 rooms ಎಲ್ಲ ಆ್ಯಡ್ ಮಾಡ್ತಾ ಬಂದರೆ, ಸೊ ದಿಲ್ ಗೆಟ್ ಒಂದು 1500 ಪರ್ ರೂಮ್ಗೆ ಸಿಕ್ಕಿದ್ರೆ, ನೀವು ಜಸ್ಟ್ ಇಮ್ಯಾಜಿನ್ ಒಂದು ತಿಂಗಳಿಗೆ ಅವ್ರಿಗೆ ಒಂದು 20,000-25,000 ರೂಪಾಯಿ ಎಕ್ಸ್ಟ್ರಾ ಅವರಿಗೆ ಬಿಸ್ನೆಸ್ ಇದು ಬಂದಿದಾಗ ಆಗ್ತದೆ. ಸೊ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ವಿಲ್ ಇಂಪ್ರೂವ್. ಸೊ ಇದು ನಮ್ಮದು ಒಂದು ನೆಕ್ಸ್ಟ್ ಪಾಯಿಂಟ್ ಆಫ್ ಇದರಲ್ಲಿ ಇದು. ಸೊ ಅದನ್ನು ನಾವು ಈಗ ನೆಕ್ಸ್ಟ್ ಪ್ರಮೋಷನಲ್ಲಿ ನಾವು ಹೋಮ್ ಸ್ಟೇ ಮತ್ತು ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನಾವು ಜಾಸ್ತಿ ಪ್ರಮೋಷನ್ ಕೊಡ್ತಾಯಿದ್ದೇವೆ. ನಾವು ಆ್ಯಕ್ಟ್ ಇಂದ ವರ್ಕ್ ಮಾಡ್ತೇವೆ. ನಾವು ಗೌರ್ಮೆಂಟ್ ಆಲ್ಸೋ ವಿ ನೀಡ್ ಅ ಸಪೋರ್ಟ್ ಫ್ರಮ್ ದೆಮ್ ಆಲ್ಸೋ. ಓಕೆ, ಹಾಗೆ ಸರ್, ಈ ಕೋವಿಡ್ ಟೈಮಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಒಂದು ಸಾಕಷ್ಟು ನಷ್ಟವಾಗಿದೆ. ಅದರಲ್ಲೂ ಈ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒಂದು ಜಾಸ್ತಿನೇ ನಷ್ಟವಾಗಿದೆ ಅಂತ ಹೇಳ್ಬೋದು ಸರ್. ಅದನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂಥ ನಾನು ಕೇಳಬೇಕು ಈ ಪ್ರಶ್ನೆಯನ್ನು ಮುಖ್ಯವಾಗಿ ಸರ್. ಬರೀ ಕಷ್ಟದ ದಿವಸ ಆಯಿತು. ಎಲ್ಲರಿಗೆ ಈಗ ಇಂಟರ್ನ್ಯಾಷನಲಿ ಎಲ್ಲ ಕ್ಲೈಂಟ್ಸ್ ಎಲ್ಲ ಟೂರಿಸ್ಟ್ ಎಲ್ಲ ಸ್ಪಾಯ್ಲ್ ಆಗಿದ್ರು, ಯಾರು ಬರಲಿಕ್ಕೆ ರೆಡಿ ಇರಲಿಲ್ಲ, ನಾಟ್ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ಸ್. ಬಟ್ ಈಗ ನಾವು ನೋಡುವಾಗ ಜನರಿಗೆ ಎಕ್ಸೈಟೆಡ್ ಇದ್ದಟ್ಟು ಹೌ ಟು ಕಮ್ ಔಟ್. ಬಿಕಾಸ್ ತುಂಬ ವರ್ಷ ಆಯಿತು, 1.5 ವರ್ಷ ಒಳಗೆ ಕೂತ್ಕೊಂಡು ಇದಾಗುತ್ತೆ. ಈಗ ನೋಡುವಾಗ ಬೀಚಸ್ ಇರಲಿ ಎಲ್ಲ ಇರಲಿ, ಈಗ ನಮ್ಮದೇ ರಿಸಾರ್ಟ್ಸ್ ಎಲ್ಲ ಉಂಟು, ನಮಗೆಲ್ಲ ಕಸ್ಟಮರ್ಸ್ ಎಲ್ಲ ಫುಲ್ ಇರ್ತಾರೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇದ್ದಾರೆ, ಜನರು ಬರ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮಗೆ ಬಂದರೆ ಎಲ್ಲರಿಗೆ ಆ ಕಷ್ಟದ ಟೈಮ್ನಲ್ಲಿ ಎಂತಾಗ್ತದೆ, ವಿ ಡಿನ್ ಗೋಟ್ ಎನಿ ಲೈಕ್ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಎಂಥದ್ದು. ನಾವು ಗೌರ್ಮೆಂಟ್ ಹತ್ರ ಕೇಳಲಿಕ್ಕೆ, ಬಿಕಾಸ್ ಗೌರ್ಮೆಂಟ್ ಆಲ್ಸೋ ಟು ಪೇ ಫಾರ್ ವ್ಯಾಕ್ಸಿನ್ಸ್ಗೆ, ಇದರದ್ದು ಎಲ್ಲ ಎಕ್ಸ್ಪೆಂಡಿಚರ್ಸ್ ಟು ಹೈ. ನಾವು ಕೇಳಬೇಕಾದ್ರೆ ನಮಗೆ ಇಂಟ್ರೆಸ್ಟ್ ಬಿಡಬೇಕಿತ್ತು. ಸೊ ಇಂಟ್ರೆಸ್ಟ್ ಅವ್ರು ಕಂಟಿನ್ಯೂ ತಗೊಳ್ಳೋದು ಸ್ವಲ್ಪ ಸರಿ ಅಲ್ಲ ಅಂತ ನಮಗೆ ಆಯಿತು. ಮತ್ತು ಓಕೆ, ಬಿಸ್ನೆಸ್ ಇದ್ದರೆ ಟ್ಯಾಕ್ಸೇಷನ್ ಪೇ ಆಯಿತು, ಬಿಸ್ನೆಸ್ ಇರಲಿಲ್ಲ, ದರ್ ವಾಸ್ ನೋ ಟ್ಯಾಕ್ಸೇಷನ್. ಸೊ ಅದಕ್ಕೆ ಬರಲಿಕ್ಕಿಲ್ಲ ನಮಗೆ. ಬಟ್ ಎಂತಾಗ್ತದೆ, ಬ್ಯಾಂಕ್ ಇಂಟ್ರೆಸ್ಟ್ ವಿಚ್ ಟು ಬಿ ಗಿವನ್ ನಮಗೆ ಟಫ್ ಟೈಮ್ ಆಯಿತು. ದೇ ಗಿವ್ ಅಸ್ ಅ ಟೈಮ್, ಅದರಲ್ಲಿ ನೆಕ್ಸ್ಟ್ಗೆ ಡಬಲ್ ಆಯಿತು. ಅರ್ಲಿಯರ್ ಇಂಟ್ರೆಸ್ಟ್ ಪ್ಲಸ್ ಈಗದ ಇಂಟ್ರೆಸ್ಟ್ ಮಾಡ್ಕೊಂಡು ಡಬಲ್ ಮಾಡಲಿಕ್ಕೆ. ಸೊ ಅದರಲ್ಲಿ ಅಂತ ನಮಗೆ ರಿಯಾಯಿತಿ ಆಗಲಿಲ್ಲ. ಸೊ ಅದನ್ನು ಫೇಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಆದರೂ ಫೇಸ್ ಮಾಡ್ತಿದ್ದೆ, ಬಿಕಾಸ್ ವಿ ಕಾಂಟ್ ಡೂ ಎನಿಥಿಂಗ್, ವಿ ಕಾಂಟ್ ಟಾಕ್ ಟು ದ ಗೌರ್ಮೆಂಟ್ ಆಲ್ಸೋ. ಗೌರ್ಮೆಂಟ್ ಆಲ್ಸೋ ಇಸ್ ಇನ್ ವೆರಿ ಮಚ್ ಟಫ್ ಟೈಮ್ನಲ್ಲಿ ಉಂಟಲ್ಲ ಅವ್ರದ್ದು. ಸೊ ವಿ ಹ್ಯಾವ್ ಟು ಗೋ ವಿತ್ ದೆಮ್ ಓನ್ಲಿ. ಹಾಗೆ ಕ್ಲಿಫರ್ಡ್ ಸರ್, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಈ ಟೂರಿಸಮ್ ಏನು ಉಂಟಲ್ಲ, ಈ ಟೂರಿಸಮ್ನ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಏನು ಹೇಳ್ತೀರಾ? ನಮ್ಮಲ್ಲಿ ಏನಾಗಿದೆ, ಇಲಾಖೆಯಿಂದ ಕೆಲವು ಬೆನಿಫಿಟ್ಸ್ ಕೊಡ್ತಾ ಇದ್ದೀವಿ. ಈ ಟೂರಿಸಮ್ ಬೆನಿಫಿಟ್ಸೇ ಬೇರೆ, ಜನರಿಗೆ ಬೇರೆ. ಬಟ್ ನಮ್ಮಲ್ಲಿ ಟೂರಿಸಮಲ್ಲಿ ಕೆಲವು ಡಿಪಾರ್ಟ್ಮೆಂಟಿಂದ ಕೆಲವು ಸ್ಕೀಮ್ಸ್ಗಳನ್ನು ನಾವು ಅವರಿಗೆ ಬೆನಿಫಿಟ್ ಆಗೋಂಥ ಒಂದು ಹೋಮ್ ಸ್ಟೇ ನಾವು ಕೊಡ್ತಾ ಇದ್ದೀವಿ. ಹೋಮ್ ಸ್ಟೇಗಳಂತ ಹೇಳಿದರೆ ಅವರೇ ವಾಸ ಮಾಡ್ತಾ ಇರಬೇಕು. 2-3-5 ರೂಮ್ ತನಕ ಎಕ್ಸ್ಟ್ರಾ ರೂಮ್ಸ್ ಇದ್ದರೆ ಅವರಿಗೆ ನಾವು ಯಾವುದೇ ಅವರು ಅರ್ಜಿಯನ್ನು ನಮಗೆ ಆನ್ಲೈನಲ್ಲಿ ಅಥವಾ ನಮ್ಮ ಆಫೀಸಿಗೆ ಕೊಟ್ಟರೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಅದಕ್ಕೆ ಸಣ್ಣ 2 ಕ್ರೈಟೀರಿಯಾ, ಒಂದು ಪೊಲೀಸ್ NOC ಬೇಕು, ಒಂದು ಗ್ರಾಮ ಪಂಚಾಯತಿ ಅಥವಾ ಎಲ್ಲಿ ಲೋಕಲ್ ಮಾಡಿದ ಒಂದು ಪರ್ಮಿಷನ್ ಬೇಕು. ಸೊ ನಾವು ಜಿಲ್ಲೆಯಲ್ಲಿ ನಾವು ಅವರಿಗೆ ಅವರ ಮನೆಯಲ್ಲೇ ಅತಿಥಿಗಳನ್ನು, ಯಾರಾದ್ರು ಹೊರಗಡೆಯಿಂದ ಅತಿಥಿಗಳನ್ನು ಬಂದರೆ ಅವರಿಗೆ ಅವರಲ್ಲಿ ಅತಿಥಿಗಳು ಅವರ ಮನೆಯಲ್ಲಿ ಉಳಿದು ಎಷ್ಟು ದಿನ ಬೇಕಾದ್ರೂ ಉಳಿದು ಅವ್ರು ಹೋಗ್ಬೋದು. ಅದೊಂದು ಹೋಮ್ ಸ್ಟೇ ಪರ್ಮಿಷನ್ ನಾವು ಕೊಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗ 56 ಹೋಮ್ ಸ್ಟೇ ಇದೆ ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆ ನಿಮಗೆ ಗೊತ್ತಿರೋಂಗೆ ಒಂದು ಕಡೆ ಸಮುದ್ರ ತೀರ ಇದೆ, ಒಂದು ಕಡೆ ಪಶ್ಚಿಮ ಘಟ್ಟಗಳಿದ್ದಾವೆ, ಸುಂದರ ಜಾಗಗಳಲ್ಲಿ ಮನೆಗಳಿದ್ದಾವೆ. ಅವರು ಮಾಡಿದರೆ ಅವರಿಗೆ ಏನಾಗ್ತದೆ, ಹೋಮ್ ಸ್ಟೇದು ಉದ್ದೇಶಗಳು ಏನಂತ ಹೇಳಿದರೆ, ಈಗ ಮನೆಯಲ್ಲೇ ಇರ್ತಾರೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಏನಿಲ್ಲ, ಸ್ವಂತ ಮನೆ ಇರ್ತದೆ, ಎಕ್ಸ್ಟ್ರಾ ರೂಮ್ಸ್ಗಳಿರ್ತವೆ, ಬಂದ ಜನಗಳಿಗೆ ಒಂದು ಆತಿಥ್ಯ ಕೊಡೋದು ಹೋಮ್ ಸ್ಟೇದು ಒಂದು. ಸೊ ಇದೊಂದು ಇದರಿಂದ ನಮ್ಮ ಡಿಪಾರ್ಟ್ಮೆಂಟಿಂದ, ಪ್ರವಾಸೋದ್ಯಮ ಡಿಪಾರ್ಟ್ಮೆಂಟಿಂದ
ನಾವು ಅನುಮತಿ ಕೊಡ್ತಾ ಇದ್ವಿ. ಎರಡನೇದು ಯಾರಾದರೂ ಟೂರಿಸ್ಟ್ ಬಿಲ್ಡಿಂಗ್ ಮಾಡೋದು, ರಿಸಾರ್ಟ್ ಮಾಡೋದು ಏನಾದಿದ್ದರೆ ನಾವು ಅವರಿಗೆ ಇನ್ಸೆಂಟಿವ್ ಕೊಡ್ತೀವಿ. ಸುಮಾರು ಕಳೆದ ಫಿನಾನ್ಷಿಯಲ್ ಇಯರ್ ಅಂದರೆ 2015ಇಂದ 20 ತನಕ 20% ಲೇಡೀಸ್ ಮಾಡಿದ್ರೆ ಒಂದು 5% ಎಕ್ಸ್ಟ್ರಾ, ಮತ್ತು SC/ST ಅವರಿಗೆ ಒಂದು ಅನದರ್ 5% ಇತ್ತು. ಸೊ ಕಳೆದ 5 ವರ್ಷದಲ್ಲಿ ನಾವು ಆಲ್ರೆಡಿ ಒಂದು 3 ಕೋಟಿಯಷ್ಟು ಅನುದಾನವನ್ನು ಇವರಿಗೆ ರಿಲೀಸ್ ಮಾಡ್ತಾ ಇದ್ವಿ, ಇನ್ಸೆಂಟಿವ್ ಆಗಿ ಕೊಡ್ತಾ ಇದ್ವಿ. ಇದು ಡಿಪಾರ್ಟ್ಮೆಂಟ್ ಬೆನಿಫಿಟ್ಸ್. ಮತ್ತು ಕೆಲವು ಟೈಮು ನಮಗೆ ಕಾರುಗಳು ಬರ್ತದೆ. ಈ ವರ್ಷ ಕೋವಿಡ್ ರಿಸ್ಟ್ರಿಕ್ಷನ್ ಆಗಿದ್ದಾಗೆ ಕಾರುಗಳಿಗೆ ಅನುದಾನ ಬಂದಿಲ್ಲ, ಇಲ್ಲಾಂದರೆ ಕಾರ್ ಸಬ್ಸಿಡಿಗಳನ್ನು ನಾವು ಕೊಡ್ತೀವಿ. ಟೂರಿಸಮ್ಗೆ ಏನು ಬೆನಿಫಿಟ್ ಆಗ್ತದೆ ಅಂಥ ಸ್ಕೀಮ್ಸ್ಗಳನ್ನೆಲ್ಲ ನಾವು ಪರ್ಮಿಷನ್ ಕೊಡ್ತೀವಿ. ಈಗ ಹೌಸ್ ಬೋಟ್ ಇರ್ಬೋದು, ಕಯಾಕಿಂಗ್ ಇರ್ಬೋದು, ವಾಟರ್ ಸ್ಪೋರ್ಟ್ಸ್ ಇರ್ಬೋದು, ಇಂಥದಕ್ಕೆಲ್ಲ ನಾವು ಕೊನೆ ಅನುಮತಿಯನ್ನು ನಾವು ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ನಾವು ಕೊಡ್ತಾ ಇದ್ದೀವಿ. ಇದು ಡಿಪಾರ್ಟ್ಮೆಂಟ್ ವೈಸಿಂದ. ಇನ್ನು ಟೂರಿಸಮ್ ಯಾಕೆ ಬೇಕು ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಾವು ನಮ್ಮ ಬೆಳವಣಿಗೆಗೆ ನಾವು ಜನಗಳು ಓಡಾಡಲೇಬೇಕು, ತಿರುಗಾಡಲೇಬೇಕು. ಅಲ್ಲಿ ಹೋಗೋತ್ತಿಗೆ ಮೂಲ ಸೌಕರ್ಯಗಳನ್ನು ಕೊಡೋದು ಪ್ರವಾಸೋದ್ಯಮ ಇಲಾಖೆ ಒಂದೊಂದು ಮುಖ್ಯ ಜವಾಬ್ದಾರಿ. ನಾವು ಅದನ್ನು ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ಸರ್, ಇನ್ನು ವೀಕೆಂಡಲ್ಲಿ ಪ್ರವಾಸಿ ತಾಣಗಳಿಗೆ ಬರುವವರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಈ ಕೋವಿಡ್ ಟೈಮಲ್ಲಿ ಅವರು ಕೂಡ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ ಸರ್. ಇಲಾಖೆಯಿಂದ ಏನಾದರೂ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀರಾ ನೀವು? ನಮ್ಮಲ್ಲಿ ಏನಾಗಿದೆ, ಪ್ರತಿಯೊಂದು ಟೂರಿಸ್ಟ್ ಡೆಸ್ಟಿನೇಷನ್ಸ್ ಏನಿದೆ ಅಲ್ಲಿ ಪ್ರವಾಸಿ ಮಿತ್ರ ಅಂತ ಒಂದು ಹೋಮ್ ಗಾರ್ಡ್ಸ್ಗಳನ್ನು ನಾವು ಅಪ್ಲೈ ಮಾಡಿ ಇಟ್ಟಿದ್ದೀವಿ. ಅಲ್ಲಲ್ಲೇ ಪ್ರತಿಯೊಂದು, ಸ್ಪೆಷಲಿ ಬೀಚಸ್ಸಲ್ಲೆಲ್ಲ ಇಟ್ಟಿದ್ದೀವಿ. ಅದು ಕೋವಿಡು ಆಗ್ಬೋದು, ಅಥವಾ ಅವ್ರ ಬೀಚ್ ಹತ್ರ ನೀರು ಒಳಗಡೆ ನೀರು ಹತ್ತಿರ ಡೇಂಜರಸ್ ಜಾಗಕ್ಕೆ ಹೋಗಬಾರ್ದಂತ ಅದು ಆಗ್ತದೆ. ಅದನ್ನು ಅವ್ರು ಇದು ಮಾಡ್ತಾರೆ. ಮತ್ತು ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ನಾವು ನಮ್ಮ ಅವೇರ್ನೆಸ್ಗಳನ್ನು ತಿಳುವಳಿಕೆ ಕೊಡ್ತಾ ಇದ್ದೀವಿ. ಎಲ್ಲೂ ಯಾರು ಮಾಸ್ಕ್ ಹಾಕದೆ ಓಡಾಡೋದು, ಅದು ಅಲ್ಲಲ್ಲಿ ಬೋರ್ಡ್ಸ್ ಹಾಕಿದ್ದೀವಿ. ಅದಲ್ಲದೆ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ ಸಹಿತ ಕೆಲವು ನೋಡಲ್ ಆಫೀಸರ್ಗಳನ್ನು ಇದ್ದಾರೆ. ಅದಕ್ಕೋಸ್ಕರನೇ ಅವರು ಅಲ್ಲಲ್ಲಿ, ಅಥವಾ ಲೋಕಲ್ ಬಾಡಿ ಇರ್ಬೋದು, ಅವರು ಸಹಿತ ಅದನ್ನು ಮಾಡಿದ್ದಾರೆ. ಅಲ್ಲಲ್ಲೇ ಈ ಟೂರಿಸಮ್ ಬಂದಿದ್ದು ಜಾಸ್ತಿ ಕೋವಿಡ್ ಎಲ್ಲ ಸ್ಪ್ರೆಡ್ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ ನಾವು ಅವೇರ್ನೆಸ್ ತೊಗೊಂಡು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಜನಗಳಿಗೆ. ಸೊ ಮತ್ತು ನಾವು ಇವರಿಗೂ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಯಾರಿಗೆ ಹೋಮ್ ಸ್ಟೇಗಳಿಗೆ ಆಗ್ಬೋದು, ರಿಸಾರ್ಟ್ಸ್ಗಳಿಗೆ ನಾವು ಪತ್ರನೂ ಬರ್ತಿದ್ದೀವಿ. ನೀವು ನಿಮ್ಮ ರಿಸ್ಟ್ರಿಕ್ಷನ್ಗಳನ್ನು ನೀವು ವಿತಿಂದ ನಿಮ್ಮ ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ. ಯಾಕಂದರೆ ಒಂದ್ಸರಿ ಇದು ಪುನಃ ಬೆಳೆದ್ರೆ ಮತ್ತೆ ಟೂರಿಸಂ ಪುನಃ ಮತ್ತೆ ಡೌನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾವು ಜಾಗ್ರತೆ ಇರೋದು ಇಂಪಾರ್ಟೆಂಟ್. ನಮ್ಮ ಸರ್ವೈವಲಿಗೆ ನಾವು ಜಾಗ್ರತೆಯಲ್ಲಿರೋದು ಒಳ್ಳೆಯದು. ಪ್ರವಾಸೋದ್ಯಮ ಒಂದು ಬೆಳವಣಿಗೆ ಆಗಬೇಕಂತ. ಓಕೆ, ಪ್ರವಾಸೋದ್ಯಮ ಒಂದು ಬೆಳವಣಿಗೆ ಆಗಬೇಕಾದ್ರೆ ಜಾಗೃತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗೆ ಸರ್, ಮನೋಹರ್ ಸರ್, ನಾನು ಇನ್ನೊಂದು ಮಾತಾಡಬೇಕು ನಿಮ್ಮ ಹತ್ರ. ಮರೀನಾ ಬಗ್ಗೆ ಒಂದು ಟೈಮಲ್ಲಿ ಉಡುಪಿಯಲ್ಲಿ ಮರೀನಾ ಅಂತ ಅನ್ನುವಂಥ ವಿಚಾರಗಳು ನಾವು ಕೇಳ್ಪಟ್ಟಿದ್ವಿ. ಸರ್, ಈ ಮರೀನಾ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೀವು? ಈಗ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ಕಂಟ್ರವರ್ಷಿಯಲ್ ಉಂಟು ಅದರ ಬಗ್ಗೆ. ಸೊ ಆದರೂ ಓಕೆ, ಮರೀನಾ ಬಗ್ಗೆ ನಾವು ಪಾಸಿಟಿವ್ ಹೇಳಬೇಕಾದ್ರೆ ನಾವೊಂದು ಇಂಟರ್ನ್ಯಾಷನಲ್ನಲ್ಲಿ ನೋಡಬೇಕಾದ್ರೆ ನಾವು ಮೂವ್ ಆಗಿದೆ, ಬೇರೆ ಬೇರೆ ಕಡೆ ಮೂವ್ ಆಗಿದೆ. ನಾವೀಗ ಓಕೆ, ಲೋಕಲ್ ಫಿಶರ್ಮೆನ್ ನಾವು ಯಾವ ಥರ ಇದು ಹಾರ್ಮ್ ಮಾಡ್ಕೊಂಡು ಅವ್ರು ಹೋಗೋದಂತ ಪ್ರಶ್ನೆ ಬರೋದಿಲ್ಲ ಅದರಲ್ಲಿ. ಬಿಕಾಸ್ ಫಿಶಿಂಗ್ ವಿಲ್ ಬಿ ಡನ್ ಆ್ಯಂಡ್ ಫಿಶಿಂಗ್ ವಿಲ್ ಬಿ ದ ಪಾರ್ಟ್ ಆಫ್ ನಮ್ಮ ಇದರಲ್ಲಿ ಹೋಗುವ ಇದು ಇರ್ತದೆ. ಸೈಮಿಟಸ್ಲಿ ಎಂತಾಗ್ತದೆ, ನಮಗೆ ಅಂಥದ್ದು ಗ್ರೋತ್ ಬರುವಾಗ ನಮಗೆ ಆ ಬೀಚಸ್ನಲ್ಲಿ ನಮಗೆ ಮರೀನ ತರಬೇಕಾಗ್ತದೆ, ಬೇರೆ ಕಡೆಯಿಂದ ತರಲಿಕ್ಕೆ ಆಗೋದಿಲ್ಲ. ಸೊ ಈ ಬೀಚ್ನಲ್ಲಿ ನಮಗೆ ಎಂತಾಗ್ತದೆ, ಅಲ್ಲಿ ನಮಗೆ ಒಂದು ಪ್ರೊಜೆಕ್ಟಿಗೆ ಮಾಡಲಿಕ್ಕೆ ಫಿಸಿಬಿಲಿಟಿ ಜಾಸ್ತಿ ಉಂಟು. ಬೇರೆ ಕಡೆನೇ ಮಾಡ್ಬೋದು, ಅಲ್ಲಿ ಎಂತಾಗ್ತದೆ ಫಿಸಿಬಿಲಿಟಿ ಇರುವಾಗ ಆ ಪೋರ್ಟ್ಗೆ ಅಲ್ಲಿ ತರಬೇಕಾಗ್ತದೆ. ಸೊ ಫಿಶಿಂಗ್ಗೆ ಹಾರ್ಮ್ ಆಗ್ತದೆ ಅಂತ ಹೇಳಿದು ಅದು ಸರಿಯಲ್ಲ. ಮೇ ಬಿ ಅವರಿಗೆ ಈಗ ನಾವು ಇನ್ನೂ ಅವೇರ್ನೆಸ್ ಮಾಡಬೇಕಾಗ್ತದೆ. ಬಿಕಾಸ್ ಯಾವುದೋ ಒಂದು ಪ್ರಾಜೆಕ್ಟನ್ನು ನಾವು ತಗೊಳ್ಳುವಾಗ ಅಲ್ಲಿ ನೆಗೆಟಿವಿಟಿ ತುಂಬ ಇರ್ತದೆ, ಅದು ಪಾಸಿಟಿವ್ ಆಗೋ ತುಂಬ ಟೈಮ್ ಹೋಗ್ತದೆ. ನಮಗೆ ಯಾವಾಗ ನಾವು ಸುಜ್ಲಾನ್ ತಗೊಳ್ಳುವಾಗ ಅಗೇನ್ಸ್ಟ್ ಇದ್ರು, MRPL ಅಗೇನ್ಸ್ಟ್ ಇದ್ರು, UPCL ಅಗೇನ್ಸ್ಟ್ ಇದ್ರು. ಸೊ ಇಂಥದ್ದೆಲ್ಲ ಪ್ರಾಜೆಕ್ಟ್ ಬರುವಾಗ ಅದರ ನಂತರದ ಎಂತಾಗ್ತದೆ, ಸೊ ಹೌ ದ ಆಕ್ಟಿವಿಟೀಸ್ ವಿಲ್ ಬಿ ಡನ್, ಎಷ್ಟು ಜನರಿಗೆ ಜಾಬ್ ಆಗ್ತದೆ, ಯಾವ ಥರ ಇಂಪ್ರೂವ್ಮೆಂಟ್ಸ್ ಆಗ್ತದೆ, ಇದು ನಾವು ಸ್ಪೀಡ್ನಲ್ಲಿ ಇಲ್ಲದ್ರೆ ನಾವು ವಿಲ್ ಬಿ ಲೆಫ್ಟ್ ಔಟ್ ದಟ್. ಬಿಕಾಸ್ ನಮಗೆ ಇಲ್ಲಿಂದ ರೌಂಡ್ ಅಬೌಟ್ ಎಲ್ಲ ಶಿಪ್ಸ್ ಎಲ್ಲ ಹೊರಗೆ ಹೋಗ್ತದೆ, ನಮಗೆ ಪಾಸಾಗಿ ಹೋಗ್ತದೆ, ಬಟ್ ನಮ್ಮಲ್ಲಿ ಸ್ಟಾಪ್ ಇಲ್ಲ. ಸೊ ನಮ್ಮಲ್ಲಿ ನಾವೊಂದು ಸ್ಟಾಪ್ ಕೊಟ್ಟಿದ್ರೆ ನಮಗೆ ಎಂತಾಗ್ತದೆ, ಇಂಟರ್ನ್ಯಾಷನಲಿ ಪೀಪಲ್ ವಿಲ್ ಕಮ್, ಅವ್ರು ಬಂದು ಫ್ಲೈಟ್ನಲ್ಲಿ ಬಂದು ಇಲ್ಲಿ ಬಂದು ಅವ್ರದ್ದು ಯಾಟ್ ತಗೊಂಡವ್ರು ಹೋಗಿ ವಾಪಸ್ ಬಂದು ಅಲ್ಲಿ. ಸೊ ಅಲ್ಲಿ ಎಂತಾಗ್ತದೆ, ಜಾಗಗೆ ಎಲ್ಲರಿಗೆ ಒಂದು ಜಾಬ್ ಆಪರ್ಚುನಿಟಿ ಆಗ್ತದೆ. ಅಲ್ಲಿ ರಿಸಾರ್ಟ್ಸ್ ಅವರಲ್ಲಿ, ಹೋಟೆಲ್ಸ್ ಇರಲಿ, ಜಾಬ್ ಎಲ್ಲರಿಗೆ ಒಂದು ಬೇರೆ 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 ಜಾಬ್ಗೆಲ್ಲ, ಈ ಇಂಜಿನಿಯರ್ಸ್ ಇರ್ಬೋದು, ಮೆಕ್ಯಾನಿಕಲ್ ಅವರು ರಿಪೇರ್ಸ್ ಎಲ್ಲ ಇರ್ಬೋದು, ಅವರಿಗೆಲ್ಲ ಬಿಕಾಸ್ ಅವ್ರದ್ದು ಯಾಟನ್ನು ರಿಪೇರ್ಸ್ ಮಾಡಲಿಕ್ಕೆ ಅಲ್ಲಿ ಬಂದು ಲ್ಯಾಂಡ್ ಆಗ್ತದೆ. ಸೊ ಅಲ್ಲಿಂದ ಬಿಸ್ನೆಸ್ ಕ್ರಿಯೇಟ್ ಆಗ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ಅ ಬಿಸ್ನೆಸ್ಗೆ ಅಂತ ನಾವು ಪಾಸಿಟಿವ್ ತಗೊಳ್ಬೇಕು. ನೆಗೆಟಿವ್ ಮಾತಾಡ್ತಾ ಹೋದರೆ ದರ್ ಇಸ್ ಎಂಡ್ಲೆಸ್, ಅದಕ್ಕೆ ಇದು ಆಗಲಿಕ್ಕೆ. ಸೊ ಮರೀನಾ ಬಂದರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಸೊ ಜನರಿಗೆ ತೊಂದರೆ ಆಗೋದು ಹಾಗೆ ನೋಡಬೇಕಾಗ್ತದೆ, ನಾವು ಯಾವುದೇ ರೀತಿಯಲ್ಲಿ ಮಾಡಬೇಕು. ಬಿಕಾಸ್ ಅದು ಸಟನ್ ಏರಿಯಾನಲ್ಲಿ ನಾವು ಒಂದು ಡೆಕ್ ಕಟ್ಟಿದಾಗೆ ಆಗ್ತದೆ ಅಷ್ಟೇ.
ಇದರಲ್ಲಿ ಯಾಟ್ ಬರುವುದು, ದೊಡ್ಡ ದೊಡ್ಡ ಶಿಪ್ ಬರಲಿಕ್ಕೆ ಆಗೋದಿಲ್ಲ ಮೆರಿನಲ್ಲಿ. ಇಟ್ ಇಸ್ ಎ ಸ್ಮಾಲ್ ಯಾಟ್, ಇಟ್ ವಿಲ್ ಬಿ ಕಮಿಂಗ್. ಸೊ ಅದರಲ್ಲಿ ನೀರಿನಲ್ಲಿ ಮೀನಿಗೆ ಅಂತ ತೊಂದರೆ ಆಗೋದು ಪ್ರಶ್ನೆ ಬರೋದಿಲ್ಲ, ಬಿಕಾಸ್ ಅದು ಒಂದು ಬ್ಲಾಕ್ ಮಾಡಿದರೆ ಕಲಿ ಒಂದು ಬಂದು ಲ್ಯಾಂಡಿಂಗ್ ಕಲಿ ಪಾಯಿಂಟ್ ಆಗ್ತದೆ ಅಷ್ಟೇ. ಸೊ ಮೀನಿಗೆ ಇರಲಿ ನಾವು ಕ್ಯಾಚಿಗೆ ಇಲ್ಲ ಯಾವ ಥರ ಡಿಫೆಕ್ಟ್ ಇದು ಬರಲಿಕ್ಕಿಲ್ಲ ಅದರಲ್ಲಿ. ಸೊ ಐ ಫೀಲ್ ಲೈಕ್ ಇಟ್ ಶುಡ್ ಕಮ್. ಮತ್ತು ಅದರಲ್ಲಿ ಹೇಗೆ ಜನರು ಇದು ಆಗ್ತಾರೆ, ಮತ್ತು ಹೇಗೆ ನಮ್ಮ ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ ಜನರು, ಅದೆಲ್ಲ. ಮತ್ತು ಅವರೇ ಈಗ ಇನ್ನು ಮುಂದೆ ನೋಡಿ ಅವರಿಗೆ ನಾವು ಹೇಳಿದ ಬ್ಲೂ ಫ್ಲಾಗ್ ಬರುವಾಗ ನಮಗೆ ತುಂಬ ಗೆಸ್ಟ್ ಇದ್ದರು. ನಮಗೆ ಅದು ಹಾಗೆ ಆಗಬಾರ್ದು, ಇದು ಇಂಟರ್ನ್ಯಾಷನಲ್ಗೆ ಇದು ಜನರು ಹಾಗೆ ಬರ್ತಾರೆ, ನಮ್ಮದು ಕಲ್ಚರ್ಗೆ ಇಫೆಕ್ಟ್ ಆಗ್ತದೆ, ನಮಗೆ ಹಾಗೆ ಆಗ್ತದೆ. ಮತ್ತು ಈಗ ನೋಡುವಾಗ ನೋಡಿ ಎಲ್ಲ ಅವ್ರು ಪಾಸಿಟಿವ್ ಇದ್ದಾರೆ ಎಲ್ಲ. ಅಲ್ಲಿ ಊರಿನವ್ರು ಯಾರ ಹತ್ರ ಹೋಗಿ ಕೇಳಿ ಯಾರು ಒಂದು ಜನ ನೆಗೆಟಿವ್ ಮಾತಾಡಲಿಕ್ಕೆ ಇಲ್ಲ, ಅಷ್ಟು ಅವರು ಪಾಸಿಟಿವ್ ಇದ್ದಾರೆ ಅಲ್ಲಿ. ಸೊ ಅದೇ ಥರ ಇಲ್ಲಿ ಬರುವಾಗ ಫಸ್ಟ್ ಸ್ವಲ್ಪ ಇದು ಪ್ರಾಬ್ಲಮ್ ಇರ್ಬೋದು. ಸೊ ಅದನ್ನು ಹೇಗೆ ತಗೊಂಡು ಹೋಗ್ತಾರೆ, ಬಿಕಾಸ್ ಇಟ್ಸ್ ಅ ಬಿಗ್ ಚಾಲೆಂಜ್. ಲೈಕ್ ಬಿಕಾಸ್ ಇನ್ವೆಸ್ಟ್ಮೆಂಟ್ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅದು ನೋಡಿ ಇಷ್ಟು ದೊಡ್ಡ ಲೈನ್ನಲ್ಲಿ ನಮಗೆ ಸಿಕ್ಕಿದ್ರೆ ವಿ ಆರ್ ಲಕ್ಕಿ ಟು ದಟ್ ಅದು ಚಾನ್ಸ್ ಸಿಕ್ಕಿದ್ರೆ. ಸೊ ಆ ಚಾನ್ಸನ್ನು ನಾವು ಮಿಸ್ ಮಾಡಬಾರ್ದು. ಬಸ್ ಬೇರೆ ಕಡೆ ಹೋದರೆ ನಮಗೆ ಎಂತ ಆಗಲಿಕ್ಕೆ ಇಲ್ಲ. ಅದು ಯಾಕೆ ಇದು ಕೆಳಗೆ ಬೇರೆ ಎಲ್ಲಿ ಹೋಗ್ಬೋದು, ಇಟ್ ಕ್ಯಾನ್ ಬಿ ನೆಕ್ಸ್ಟ್ ಪಾಯಿಂಟ್ ಆಫ್ ಕೇರಳ ಆಲ್ಸೋ ಹೋಗ್ಬೋದು. ಸೊ ಕೇರಳನಲ್ಲಿ ಸಣ್ಣ ರೀತಿಯಲ್ಲಿ, ಈಗ ಅವ್ರು ದೊಡ್ಡ ರೀತಿಯಲ್ಲಿ ಮಾಡಿದರೆ ನಾವೆಂತ ವಿಲ್ ಬಿ ಲೂಸಿಂಗ್ ದಿಸ್ ಒನ್ ಬಿಸ್ನೆಸ್ ಓದೆ. ಸೊ ನಮಗೆ ಅದು ಬಂದರೆ ನಮ್ಮ ಏರಿಯಾಗೆ ಇದು ಒಳ್ಳೆಯದು. ಸೊ ಯಾವುದೇ ರೀತಿಯಲ್ಲಿ ಫಿಶರ್ಮೆನ್ಗೆ ಯಾರಿಗೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ಫಿಶಿಂಗ್ದು ತೊಂದರೆನೇ ಬರಲಿಕ್ಕಿಲ್ಲ. ಹೇಗೆ ಈಗ ಅವ್ರದ್ದು ಬೋಟ್ ಒಳಗೆ ಬರ್ತದೆ ಅದೇ ರೀತಿ ಬಂದು ಲ್ಯಾಂಡ್ ಆಗ್ತದೆ, ಬೇರೆ ಎಂತ ಅದರಲ್ಲಿಲ್ಲ. ದೊಡ್ಡ ಶಿಪ್ ಥರ ಬರೋದಿಲ್ಲ. ಇಟ್ಸ್ ಅ ವೆರಿ ಸ್ಮಾಲ್ ಯಾಟ್ಸ್ ಎಲ್ಲ. ಇಟ್ ಮೇ ಬಿ ಹ್ಯಾವಿಂಗ್ ಮ್ಯಾಕ್ಸಿಮಮ್ 10 or 15 ಪೀಪಲ್ ವಿಲ್ ಬಿ ದೇರ್ ಮ್ಯಾಕ್ಸಿಮಮ್. ಅದಕ್ಕಿಂತ ದೊಡ್ಡದಲ್ಲ ಅವ್ರದ್ದು. ಸೊ ಐ ಫೀಲ್ ಇಟ್ ಇಸ್ ಅ ಪಾಸಿಟಿವ್ ಇದು ಆಗಬೇಕಂತ ನಮ್ಮ ಇದು ಆಸೆ. ಜನರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗ್ತದೆ. ಹೌದು, ಅದರಲ್ಲಿ ತುಂಬ ವರ್ಕ್ ಆಗ್ತದೆ. ಬಿಕಾಸ್ ಆ ವರ್ಕ್ ಈಗ ಎಂತಾಗ್ತದೆ, ಕಾಮನ್ ಮ್ಯಾನ್ಗೆ ಅರ್ಥ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ಅದರಲ್ಲಿ ತುಂಬ ಕೆಳಗೆ ಹೋಗಿ ಮಾತಾಡಿ ಬೆನಿಫಿಟ್ಸ್ ಬಗ್ಗೆ ಅವರಿಗೆ ನಾವು ಹೇಳಬೇಕು. ಹೌದು, ಅಂದರೆ ಅವರು ಹೇಳ್ಬೋದು ಈಗ ಎಲ್ಲ ದೊಡ್ಡವ್ರದ್ದು ಅಂತ. ಹಾಗೆ ಪ್ರಶ್ನೆ ದೊಡ್ಡವ್ರದ್ದಲ್ಲ, ಎಲ್ಲ ಕೆಲಸ ಆಗುವಾಗ ಅಂತ ಸಣ್ಣ ರೀತಿಯ ಎಲ್ಲರದ್ದು. ಬಿಕಾಸ್ ದೇ ಆರ್ ಲೋಕಲಿ ಅಲ್ಲಿ ಅವೈಲೇಬಲ್. ಸೊ ಲೋಕಲಿ ಅವೈಲೇಬಲ್ ಇದ್ರೆ ಫಸ್ಟ್ ಜಾಬ್ ಅವರಿಗೆ ಸಿಗ್ತದಿಲ್ಲ. ಈಗ ನಾನು ಹೇಳಿಲ್ಲ, ಬ್ಲೂ ಫ್ಲಾಗ್ನಲ್ಲಿ 42 ಪೀಪಲ್ ಆರ್ ದೇರ್. ಅದರಲ್ಲಿ ಮ್ಯಾಕ್ಸಿಮಮ್ 35 ತನಕ 36 ಲೇಡೀಸ್ ಆರ್ ದೇರ್ ಅದರಲ್ಲಿ. ಸೊ ಇದರಲ್ಲಿ ಎಂತ ಆಗೋದು, ಯೂತ್ ಲೇಡೀಸ್ ಆರ್ ದೇರ್ ದ ಮೇನ್ ಪೀಪಲ್ ಟು ಗೆಟ್ ಅ ಜಾಬ್. ಟೂರಿಸಮ್ನಲ್ಲಿ ನೀವು ನೋಡುವಾಗ ಯೂತ್ ಆ್ಯಂಡ್ ಲೇಡೀಸ್ ದೇ ಆರ್ ದ ಮೇಜರ್. ಆ್ಯಂಡ್ ಮ್ಯಾಕ್ಸಿಮಮ್ ಟೂರಿಸಮ್ನಲ್ಲಿ ಲೇಡೀಸ್ ಗೆಟ್ ಅ ಮೋರ್ ಜಾಬ್. ಎಲ್ಲ ಜಾಬ್ಸ್ ಲೇಡೀಸ್ಗೆ ಜಾಸ್ತಿ ಉಂಟು. ಯಾಕೆ ನಮ್ಮಲ್ಲಿ ಇರುವಾಗ ಅಲ್ಲಿಯೇ ಲೇಡೀಸೇ ಜಾಸ್ತಿ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ನೀವು ಈ ಲೈನ್ನಲ್ಲಿ ನೋಡುವಾಗ ಸೊ ಯೂತ್ಗೆ ಚಾನ್ಸ್ ಜಾಸ್ತಿ ಉಂಟು. ಅದೇ ರೀತಿಯಲ್ಲಿ ಇದು ಬರುವಾಗ ತುಂಬ ಚಾನ್ಸಸ್ ಉಂಟು ಇದಕ್ಕಾಗಿ. ಓಕೆ, ಹಾಗೆ ಸರ್ ಇನ್ನು ಇದು ಎಕೋ ಟೂರಿಸಂ ಬಗ್ಗೆ ಮಾತಾಡೋದಾದ್ರೆ ಸರ್ ಏನು ಹೇಳ್ತೀರಾ? ಇಕೋ ಟೂರಿಸಮ್ ಅಂತ ಹೇಳಿದರೆ ಕನ್ನಡ ವರ್ಡ್ ಹೇಳೋದಾದ್ರೆ ಅದು ಪರಿಸರ ಪ್ರವಾಸೋದ್ಯಮ ಅಂತ. ಮುಖ್ಯವಾಗಿರೋದೇ ಅದು ನಮ್ಮ ನಿಮಗೆ ಗೊತ್ತಿದೆ, ಈ ನಮ್ಮ ಉಡುಪಿ ಏನಿದೆ ಪ್ರಾಕೃತಿಕವಾಗಿ ಇಲ್ಲಿ ಎಲ್ಲದೂ ಇದೆ. ನಿಮಗೆ ಒಂದು ಕಡೆ ನಮ್ಮ ಸುಂದರ ಪಶ್ಚಿಮ ಘಟ್ಟಗಳಿದ್ದಾವೆ. ಪ್ರಪಂಚದಲ್ಲಿ ಎಲ್ಲೇ ಇಲ್ಲದೆ ಇರುವಂಥ ಒಂದು ಕಾಳಿಕಸರ್ಪ ಇರುವಂಥ ಪಶ್ಚಿಮ ಘಟ್ಟಗಳು ನಮ್ಮಲ್ಲಿದೆ. ಒಂದು ಕಡೆ ಸಮುದ್ರ ಇದೆ. ಸೊ ಇದ್ರದ್ದು ಮಧ್ಯದಲ್ಲಿ ನಾವು ಈ ಪರಿಸರ ಪ್ರವಾಸೋದ್ಯಮ ಅಂದರೆ ನಾವು ಅವರಿಗೆ ಜನರಿಗೆ ಬಂದವರಿಗೆ ಪರಿಸರದ ಬಗ್ಗೆ, ಪರಿಸರ ಏನು ನಾಶ ಆಗದೆ ಮತ್ತು ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಅಂದರೆ ಈಗ ವಿಲೇಜರ್ಸ್ ಇದ್ದಾರೆ, ಹಳ್ಳಿಯವರಿದ್ದಾರೆ, ಅವರಿಗೆ ಒಂದು ಇನ್ಕಮ್ ಜನ್ರೇಷನ್ ಆಗುವಂಥ ಆ್ಯಕ್ಟಿವಿಟಿಗೆ ಪರಿಸರ ಪ್ರವಾಸೋದ್ಯಮ ಅಂತ ಕರೆಯೋದು ಅದನ್ನು. ಅಲ್ಲಿ ಜನರಿಗೆ ಲೋಕಲೈಟ್ಸಿಗೆ ಅವರಿಗೆ ಬೆನಿಫಿಟ್ಸ್ ಆಗಬೇಕು. ಪರಿಸರ ಸ್ವಲ್ಪನೂ ಹಾಳಾಗಬಾರ್ದು, ಪರಿಸರ ಡಿಸ್ಟರ್ಬ್ ಆಗ್ದಂಗೆ, ಪೊಲ್ಯೂಷನ್ಸ್ಗಳಾಗಬಾರ್ದು, ನಾಯ್ಸ್ ಪೊಲ್ಯೂಷನ್ ಆಗಬಾರ್ದು, ಸೌಂಡ್ ಪೊಲ್ಯೂಷನ್ ಆಗಬಾರ್ದು. ಅದರ ಇತಿಮಿತಿಯಲ್ಲಿ ಒಂದು ಪರಿಸರದ ಬಗ್ಗೆ, ಒಂದು ಪರಿಸರದಲ್ಲಿ ವಾಸ ಮಾಡಿ ಪರಿಸರದ ಬಗ್ಗೆ ಅವರಿಗೆ ಒಂದು ಅದು ಟ್ರೆಕ್ಕಿಂಗ್ ಇರ್ಬೋದು, ಈ ಬರ್ಡ್ಸ್ ವಾಚಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡೋದು. ಅದಕ್ಕೆ ಏನಾಗ್ತದೆ ನೋಡಿ, ಈಗ ಒಂದು ಬಂದು ಯಾರಾದೊಬ್ಬರು ಈಗ ಬೆಂಗಳೂರು ಅಂತ ಸಿಟಿಯಿಂದ ಬಂದೀಗ ಒಂದು ಇಲ್ಲಿ ಉಳಿತಾರೆ ಅಂತ ಹೇಳ್ಕೊಳ್ಳಿ. ಸಪೋಸ್ ಈಗ ನಮ್ಮಲ್ಲಿ ಹೆಬ್ರಿ ಇದೆ, ಕಾರ್ಕಳ ಇದೆ, ಅಥವಾ ಇಂಟೀರಿಯರ್ ಅಲ್ಲಿ ಹೋಮ್ ಸ್ಟೇಗಳಿದ್ದಾವೆ, ಅಲ್ಲಿ ಬಂದು ಉಳಿತಾರೆ. ಅವರಿಗೆ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು, ಟ್ರೆಕ್ಕಿಂಗ್ ಕರ್ಕೊಂಡು ಹೋದ ಹುಡುಗನಿಗೆ ಒಂದು ಇನ್ಕಮ್ ಆಗ್ತದೆ. ಅಲ್ಲಿ ಸಣ್ಣ ಮನೇಲಿ ಬಂದು ಉಳಿದವರಿಗೆ ಅವರಿಗೆ ಒಂದು ಇನ್ಕಮ್ ಆಗ್ತದೆ. ಮತ್ತು ವೆಹಿಕಲ್ಸ್ಗಳು ಯೂಸ್ ಮಾಡ್ತಾರೆ, ಬರ್ಡ್ ಸ್ಟೈಲ್ ಹೋಗ್ತಾರೆ. ಸೊ ಈ ಪರಿಸರಕ್ಕೆ ಏನೇನು ಸಂಬಂಧಪಟ್ಟಿದೆ ಒಂದು ಎಜುಕೇಷನು ಆಗ್ತದೆ ಅವರಿಗೆ, ಪ್ರವಾಸನೂ ಆಗ್ತದೆ, ಮತ್ತು ಒಂದು ರಿಲ್ಯಾಕ್ಸ್ ಆಗ್ತದೆ. ಪರಿಸರ ಟೂರ್ಸ್ ಏನಿದೆ ಅದೊಂದು ಏನಂತಾರೆ ಮನಸ್ಸಿಗೊಂದು ಸಮಾಧಾನ ಸಿಗುವಂಥ ಟೂರ್ ಆಗ್ತದೆ. ಓಕೆ, ಹಾಗೆ ಸರ್ ಒಂದು ಫಾರಿನರ್ಸ್ ಕೂಡ ಇಲ್ಲಿಗೆ ಬರ್ತಾರೆ, ತುಂಬ ಜನ ಇಲ್ಲಿ ಪ್ರವಾಸಕ್ಕೆ ನೋಡಿ. ಪ್ರಪಂಚದ ಕೇವಲ 18 ಏನಂತಾರಲ್ಲ ಯುನೆಸ್ಕೋ ಕೆಲವೇ ಒಂದು ಇದನ್ನು ಪರಿಸರ ಅಂದರೆ ಮೈಕ್ರೋ ಇದಂತ ಡೆಸ್ಟಿನೇಷನ್ಸ್ ಅಂತ ಏನು ಇದು ಮಾಡಿದೆ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳದೊಂದು. ಇಲ್ಲಿ ಕಾಳಿಂಗ್ ಸರ್ಪ ನಾನು ಏನು ಹೇಳಿದೆ, ಈ ಪಶ್ಚಿಮ ಘಟ್ಟ ಒಂದು 600 ಕಿಲೋಮೀಟರ್ ಅಂತ ಒಂದು ಸ್ಟ್ರೆಚ್ ಇದು. ಇಲ್ಲಿ ಕಾಳಿಂಗ್ ಸರ್ಪ ಇಲ್ಲಿ ಸಿಗ್ಬಿಟ್ರೆ ಎಲ್ಲೂ ಸಿಗೋದಿಲ್ಲ ಇದಕ್ಕೂ.
ಇದನ್ನು ನೋಡೋಕ್ಕೋಸ್ಕರ ಏನಂತಾರೆ ಪ್ರಪಂಚದ ಎಲ್ಲಿಂದ ಬರ್ತಾರೆ. ಫಾರಿನರ್ಸ್ ಬರ್ತಾರೆ, ಬಟ್ ನಾವೇ ಹೋಗಿ ಅದರ ಬಗ್ಗೆ ಒಂದು ಟ್ರೆಕ್ಕಿಂಗ್ ಹೋಗೋದೆಲ್ಲ ಕಮ್ಮಿ ಆಗಿದೆ. ಇಂದಿನ ಯುವ ಜನತೆ ನಾನು ಹೇಳಿದರೆ ತಿರುಗಾಡಬೇಕು, ಸಾಲ ಮಾಡಿದರೂ ಪರವಾಗಿಲ್ಲ ಹೇಳ್ಬಾರ್ದು, ತಿರುಗಾಡಿದರೆ ಮಾತ್ರ ಅವರಿಗೆ ಪ್ರಪಂಚ ನೋಡ್ಬೋದು. ಖಂಡಿತ ಇಲ್ಲಿಯ ಸಂಸ್ಕೃತಿಯನ್ನ ತಿಳ್ಕೊಂಡು ಹೋಗ್ತಾರೆ ಇಲ್ಲಿಗೆ ಬಂದವರು. ಉಡುಪಿ ಜಿಲ್ಲೆ ಹೇಳ್ಬೇಕಂದ್ರೆ ಸಾಂಸ್ಕೃತಿಕ ಒಂದು ಜಿಲ್ಲೆನೇ ಅದು. ಇಲ್ಲಿ ಟೂರಿಸಮ್ಮು ಬರೀ ಇವತ್ತು ಅಂದರೆ ನಾವು ಸಣ್ಣವರಿದ್ದಾಗ ಏನಾಗ್ತಿತ್ತು, ಅಜ್ಜಿ ಮನೆಗೆ ಹೋಗೋದು ಅಥವಾ ಯಾರೋ ಒಂದು ಮನೆಗೆ ಹೋಗೋದು, ಅವಾಗ ಮಾತ್ರ ಅದು ಟೂರ್, ಏನೋ ಒಂದು ಟೂರ್ ಅಂತ ಆಗ್ತಿತ್ತು ನಾವು ಸಣ್ಣವರೆಲ್ಲ ಇದ್ದಾಗ. ಬಸ್ಗಳಿರಲಿಲ್ಲ, ಕಾರ್ಗಳು ಬಂದಿರಲಿಲ್ಲ ಸರಿಯಾಗಿ, ಟ್ರೈನ್ಸ್ ಇರಲಿಲ್ಲ, ಫ್ಲೈಟ್ಸ್ಗಳಿರಲಿಲ್ಲ, ರಿಸಾರ್ಟ್ಸ್ಗಳಾಗಿರಲಿಲ್ಲ, ಹೋಮ್ ಸ್ಟೇಗಳಾಗಿರಲಿಲ್ಲ, ಹೋಗೋಕ್ಕೆ ಎಲ್ಲೂ ಇರಲಿಲ್ಲ. ಬರೀ ಸಂಬಂಧಿಕರ ಮನೆಗೆ ಹೋಗೋದೇ ಒಂದು ಪ್ರವಾಸ ಇತ್ತು, ಅಥವಾ ಕೆಲವೇ ದೇವಸ್ಥಾನಗಳಿಗೆ ಹೋಗ್ತಾಯಿದ್ರು. ಭಾಳಷ್ಟು ದೊಡ್ಡ ಅಗರ್ಭ ಶ್ರೀಮಂತರುಗಳು ಮಾತ್ರ ಒಂದು ಟೂರ್ ಅಂತ ಹೋಗ್ತಾಯಿದ್ರು. ಈಗ ಆಗಲ್ಲ, ಈಗ ಒಂದು ಸಾಮಾನ್ಯ ಮನುಷ್ಯನೂ ಹೋಗ್ಬೋದು. ಒಂದು ಸಣ್ಣ ಎಂಪ್ಲಾಯಿ ಸಹಿತ ಅವರನ್ನು ಫ್ಯಾಮಿಲಿ ಕರ್ಕೊಂಡು ಸಣ್ಣ ಕಾರು, ಬಸ್ಸು, ಟ್ರೈನ ಮಾಡಿಕೊಂಡು ಈಗ ಟೂರಿಗೆ ಹೋಗ್ತಾರೆ. ಟೂರಲ್ಲಿ ಬೇರೆ ಬೇರೆ ಟೈಪ್ ಟೂರ್ ಆಗಿದೆ ಈಗ. ಅದರಲ್ಲೂ ಉಡುಪಿ ಜಿಲ್ಲೆ ಅಂತೂ ಸರ್, ಯಾವುದು ನಿಮ್ಮ ಹಾಸ್ಪಿಟಲ್ ಟೂರಿಸಮಿಗೆ ಈಗ ಒಂದು ಹಾಸ್ಪಿಟಲ್ ವೆಲ್ನೆಸ್ ಟೂರಿಸಮ್ ಅಂತಲೇ ಆಗಿದೆ. ಟೆಂಪಲ್ ಟೂರಿಸಮ್, ಹೆಲ್ತ್ ಟೂರಿಸಮು, ನಿಮಗೆ ಅಗ್ರಿ ಟೂರಿಸಮ್ ಸ್ಟಾರ್ಟ್ ಆಗಿದೆ ಈಗ. ಎಲ್ಲಿ ಹೆಲಿ ಟೂರಿಸಮ್, ಈಗ ಕ್ರೂಸ್ ಟೂರಿಸಮ್ ಆಗಿದೆ. ಟೂರಿಸಮು ಕೇವಲ ಒಂದು ಇದರಲ್ಲಿ ಉಳಿದಿಲ್ಲ, ಅದು ಉದ್ಯಮನೂ ಆಗಿದೆ. ಅದರಲ್ಲಿ ಟೂರಿಸಮು ವೆರೈಟೀಸ್ ಆಫ್ ಟೂರಿಸಮು ಆಗಿದೆ. ಕೆಲವರಿಗೆ ಎಷ್ಟೋ ಜನಕ್ಕೆ ಒಂದು ಹೋಮ್ ಸ್ಟೇಲ್ ಉಳಿದು ಅಥವಾ ಹಳ್ಳಿಯಲ್ಲೆಲ್ಲ ಉಳಿದು ಒಂದು ಆ ಗದ್ದೆಗಳು ನಾಟಿ ಮಾಡೋದು ಅಥವಾ ಗದ್ದೆಗಳಲ್ಲಿ ಕೆಲಸ ಮಾಡೋದು, ಆಗ ಯಾವ ಥರ ಬೆಳೆ ಬೆಳೆಯೋದು, ಅದು ಒಂದು ಅಗ್ರಿ ಟೂರಿಸಮ್ ಆಗಿದೆ. ಅಂದರೆ ಟೂರಿಸಮ್ ಒಂದು ಸಣ್ಣ ಇದಕ್ಕೆ ಈಗ ಒಂದು ಇದಕ್ಕೆ ರಿಸ್ಟ್ರಿಕ್ಷನ್ ಆಗಿಲ್ಲ, ಅದು ಏನೋ ಒಂದು ಇದಕ್ಕೆ ಬಂದಿಲ್ಲ. ಇಟ್ಸ್ ಏನಂತ ಹೇಳಿದಾರಲ್ಲ, ಒಂದು ದೊಡ್ಡ ವಾಸ್ಟ್ ಇಂಡಸ್ಟ್ರಿ ಆಗಿದೆ ಅದು. ಅದೊಂದು ಹೇಳಿದಲ್ಲ, ಪ್ರಪಂಚದಲ್ಲಿ ಒಂದು 31-32 ಕೋಟಿ ಜನಗಳಿಗೆ ಉದ್ಯೋಗ ಸಿಗ್ತದೆ. ಕರ್ನಾಟಕದಲ್ಲೇ ಒಂದು 30 ಲಕ್ಷ ಡೈರೆಕ್ಟ್ ಇಂಡೈರೆಕ್ಟ್ ಬೆನಿಫಿಟ್ಸ್ ಇದೆ. ಓಕೆ ಸರ್, ನಾನು ಉದ್ಯೋಗದ ಬಗ್ಗೆ ನಾನು ಮಾತಾಡಬೇಕು. ಈ ಪ್ರವಾಸೋದ್ಯಮ ಅನ್ನೋದು ಉದ್ಯೋಗ ಅವಕಾಶಕ್ಕೆ ಹೇಗೆ ಸಹಕಾರಿಯಾಗಿದೆ ಅನ್ನುವಂಥದ್ದು. ನ್ಯಾಚುರಲಿ ಏನೋ ಹೇಳಿದರೆ, ಈಗ ನಾವು ಒಂದು ಬಿಸ್ನೆಸ್ ಮಾಡುವಾಗ ಅಂದರೆ ತುಂಬ ಜನ ಅದರ ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಎಲ್ಲ ಅಂದರೆ ಇಟ್ ಮೇ ಬಿ ಅ ಸ್ಕಿಲ್ ಟು ಅನ್ಸ್ಕಿಲ್ಡ್ ಪೀಪಲ್ ಅವರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಅದರಲ್ಲಿ ಎಂತಾಗ್ತದೆ, ಜಾಬ್ ಎಂಪ್ಲಾಯ್ಮೆಂಟ್ ಫಸ್ಟ್ ಆಫ್ ಆಲ್ ಅಲ್ಲಿ ಆಯಿತು. ಅದ ನಂತರ ಯಾರು ಗೆಸ್ಟ್ ಬರ್ತಾರೆ ಅವ್ರು ಪರ್ಚೇಸ್ ಮಾಡಲಿಕ್ಕೆ ಹೊರಡ್ತಾರೆ. ಸೊ ಪರ್ಚೇಸ್ ಮಾಡುವಾಗ ಬೇರೆ 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 ರೀತಿಯಲ್ಲಿ ಪರ್ಚೇಸ್ ಆಗ್ತದೆ. ಮೇ ಬಿ ಸ್ಮಾಲ್ ಥಿಂಗ್, ರೋಡ್ ಸೈಡ್ನವ್ರಿಗೆ ಇದು ಬರ್ತದೆ, ಸಣ್ಣ ಅಂಗಡಿದವ್ರದ್ದು ಇರ್ತಾರೆ, ಸಣ್ಣ ಹೋಟೆಲ್ ಇರ್ಬೋದು. ಈಗ ನಮ್ಮಲ್ಲಿ ಫೇಮಸ್, ಈಗ ಮಸಾಲೆ ದೋಸೆ ಫೇಮಸ್ ಇರ್ಬೋದು, ಗಡ್ಬಡ್ ಫೇಮಸ್ ಉಂಟು, ಜ್ಯುವೆಲ್ರಿ ಶಾಪ್ ಉಂಟು. ಸೊ ಇದಕ್ಕೆ ಒಂದ್ಸಲ ಜನ ಬಂದರೆ ಇದು ಎಲ್ಲ ಸ್ಪ್ರೆಡ್ ಆಗ್ತದೆ. ನಮ್ಮದು ಹೋಟೆಲ್ ಇಂಡಸ್ಟ್ರಿಗೆ ಇರ್ಬೋದು, ಯಾವುದೊಂದು ಶಾಪಿಗೆ ಬರುವಾಗ ಅವರಿಗೆ ಅಂದರೆ ಬಿಸ್ನೆಸ್ ಪಾಯಿಂಟ್ನಲ್ಲಿ ನಮಗೆ ಅದು ಇನ್ಕ್ರೀಸ್ ಆಗ್ತದೆ. ಸೊ ಆ ಪಾಯಿಂಟ್ನಲ್ಲಿ ನೋಡುವಾಗ ಅಂದರೆ ಟಾಪ್ ಟು ಬಾಟಮ್ ತನಕ ಎಲ್ಲರಿಗೆ ಒಂದು ಬಿಸ್ನೆಸ್ ಆಯಿತು, ಅಲ್ಲಿ ನಮಗೆ ಜಾಬ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗ್ತದೆ. ದ ಮೋರ್ ದ ಬಿಸ್ನೆಸ್, ದ ಮೋರ್ ದ ಎಂಪ್ಲಾಯರ್ಸ್ ಇದೆ. ಸೊ ಅದು ಎಂಪ್ಲಾಯ್ಮೆಂಟ್ ಆಗುವಾಗ ಆಟೋಮೆಟಿಕ್ಲಿ ಅವ್ರದ್ದು ಸ್ಯಾಲ್ರಿ ಬಿಲ್ರಿ ಎಲ್ಲರಿಗೆ. ಆ್ಯಂಡ್ ಬಿಸ್ನೆಸ್ ಬರುವಾಗ ನಮಗೆ ಸ್ಯಾಲ್ರಿ ಒಂದು ಕ್ವಾಲಿಟಿ ಕೊಡ್ಬೋದು. ನಮಗೆ ಯಾರು ಜನ ಬರಲಿಲ್ಲದ್ರೆ ಆ ಸ್ಯಾಲ್ರಿ ಕೊಡಲಿಕ್ಕೆ ಎಲ್ಲಿಂದ ಆಗ್ತದೆ? ಸೊ ಅದೇ ನೋಡಿ, ಈಗ ನಮ್ಮ ಉಡುಪಿ ಮ್ಯಾಂಗ್ಳೂರಿನಲ್ಲಿ ಯಾವ್ದು ಸ್ಯಾಲ್ರಿ ಉಂಟು ಅದು ನೀವು ಆಚೆ ಸೈಡ್ ಮೇಲೆ ಹೋದರೆ ಅಲ್ಲಿ ಅಷ್ಟು ಸ್ಯಾಲ್ರಿ ಸಿಕ್ಕುವುದಿಲ್ಲ. ಯಾಕೆಂದರೆ ಇಲ್ಲಿ ಸ್ಪೆಂಡಿಂಗ್ ಪವರ್ಸ್ ಆರ್ ಮೋರ್, ಅದೇ ಪರ್ಚೇಸ್ ಮಾಡುವ ಪವರ್ ಮೋರ್ ಉಂಟು, ಖರ್ಚು ಮಾಡಲಿಕ್ಕೆ ಇದು ಜಾಸ್ತಿ. ನಮ್ಮಲ್ಲಿ ಅಂತ ವರ್ಕ್ ಮಾಡ್ತಾರೆ ಅದೇ ಸ್ಯಾಲ್ರಿಯಲ್ಲಿ 7,000 ಕೊಡ್ತಾರೆ. ಸೊ ಇಲ್ಲಿಗೆ 15,000 ಇರ್ಬೋದು. ಸೊ ಅಂಥದ್ದಿರುವಾಗ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆದರೆ ಜನ ಬರಬೇಕು. ಅದಕ್ಕೆ ಜನ ಬಂದರೆ ದ ರೊಟೇಷನ್ ಆಫ್ ಮನಿ ವಿಲ್ ಬಿ ದೇರ್, ದೆನ್ ಸರ್ಕ್ಯುಲೇಷನ್ನಲ್ಲಿ ಇದು ಅದರಲ್ಲಿ ಅಂತ ಆಟೋಮೆಟಿಕ್ಲಿ ನಮ್ಮದು ಎಕಾನಮಿ ನಮ್ಮದು ಇದು ಆಗ್ತದೆ. ಸೊ ಅವತ್ತು ಎಲ್ಲರಿಗೆ ಜಾಬ್ ಆಗಲಿ, ಯಾವ ಥರ ನಮಗೆ ಸಸ್ಟೈನೇಬಲ್ ಆಗಲಿಕ್ಕೆ ಸಾಧ್ಯ ಉಂಟಲ್ಲಿ ಬಿಸ್ನೆಸ್ ಪಾಯಿಂಟ್ನಲ್ಲಿ. ಹೌದು. ಹಾಗೆ ಇನ್ನು ಕೆಲವೊಂದು ಹಿಂದುಳಿದ ಕೆಲವೊಂದು ಪ್ರವಾಸಿ ಕ್ಷೇತ್ರಗಳು ಏನಿವೆ ಅದರ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ ಪ್ರವಾಸೋದ್ಯಮ ಇಲಾಖೆ ಹಾಗೆ ಕರಾವಳಿ ಪ್ರವಾಸೋದ್ಯಮ ಇವೆರಡು ಜಂಟಿಯಾಗಿ ಏನಾದರೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಕಾರ್ಯ ಮಾಡ್ತಾ ಇದೆ ಅನ್ನುವಂಥದ್ದು. ನೋಡಿ, ನಾವೆಂತ ಮಾಡಿದೆ, ನಾವು ತುಂಬ ಸ್ಪಾಟ್ಸ್ ಎಲ್ಲ ನೋಡಿದೆ ನಾವು. ಬಿಕಾಸ್ ಎಂತಾಗ್ತದೆ, ಈಗ ಗೌರ್ಮೆಂಟ್ ಇಂದ ಸರ್ಟನ್ ಪೀರಿಯಡ್ ಅವ್ರು ಬರ್ತಾರೆ ಹೋಗ್ತಾರೆ, ಬಟ್ ನಾವು ತುಂಬ ವರ್ಷದಿಂದ ನಾವು ಇಲ್ಲಿದ್ದೆ. ನಾವು ಎಲ್ಲ ನಮ್ಮದು ಉಡುಪಿನಲ್ಲಿ ತುಂಬ ಪಾಯಿಂಟ್ಸ್ ಎಲ್ಲ ಜಾಗ ಎಲ್ಲ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೇನೆ. ಸೊ ಅದನ್ನು ಎವ್ರಿ ಟೈಮ್ ನಾವು ಎಂತಾಗ್ತದೆ ಇದನ್ನು ಸ್ವಲ್ಪ ಪುಷ್ ಮಾಡಲಿಕ್ಕೆ ನೋಡ್ತೇನೆ ನಾವು. ಒಂದು ಆಚೆ ಇರಲಿ, ಆಮೇಲೆ ಯಾವುದೋ ರೋಡ್ಸ್ಗೆ ಇರಲಿ. ಸೊ ಒಂದ್ಸಲ ನಮ್ದು ಮೇನ್ ಈಗ ಎಂತಾಗ್ತದೆ ಇನ್ಫ್ರಾಸ್ಟ್ರಕ್ಚರ್ಸ್, ನಮಗೆ ರೋಡ್ಸ್ ಮೇನ್ ಬೇಕಾಗ್ತದೆ. ನಮ್ಮಲ್ಲಿ ಎಂತಾಗ್ತದೆ ರೋಡ್ಸ್ ವೀಕ್ ಆದರೆ ಜನರಿಗೆ ಹೋಗಿ ಬರಲಿಕ್ಕೆ ಎಲ್ಲರಿಗೆ ಒಂದು ತೊಂದರೆ ಆಗ್ತದೆ. ಯಾವ ಥರ, ಬಿಕಾಸ್ ನಮ್ಮ ಹತ್ರ ತುಂಬ ಬೇರೆ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಬಸ್ಸಸ್, ಲೋಕಲ್ ಪ್ರೈವೇಟ್ ಬಸ್ಸಸ್ ಇರೋದು. ಸೊ ನಮಗೆ ಹೌ ಎಕನಾಮಿಕಲ್ ದ ಪರ್ಸನ್ ಕ್ಯಾನ್ ರೀಚ್ ಓವರ್ ದೇರ್. ಸೊ ಅದನ್ನು ನೋಡಬೇಕಾದ್ರೆ ರೋಡ್ಸ್ಗೆ. ಸೊ ನಾವೆಂತ ಮಾಡ್ತೇವೆ, ಅಲ್ಲಲ್ಲಿ ನಮ್ಮ ಪಾಯಿಂಟ್ಸ್ ಎಲ್ಲ ತಗೊಂಡಿದ್ದೆ ನಾವು. ನಮ್ಮ ಹತ್ರ ಈಗ ತುಂಬ ಲಿಸ್ಟ್ ಆಫ್ ಇದು ಉಂಟು. ಸೊ ಸರ್ ಈಗ ರೀಸೆಂಟ್ಲಿ ಈಗ ಬಂದಿದ್ದಾರೆ. ಸೊ ಅವರಿಗೆ ನಾವು ಇನ್ನೂ ಪುನಃ ಅವ್ರಿಗೆ ಬಿಕಾಸ್ ಕೋವಿಡ್ ಟೈಮ್ನ 1.5 ವರ್ಷ ನಮಗೆ ಟೋಟಲಿ ಎಂತ ಆಗಲಿಲ್ಲ.
ಸೊ ವಿ ಬಿನ್ ಸ್ಟಾಕ್ ವಿತ್ ದಿಸ್ ಒನ್. ಸೊ ನಮ್ಮ ಪಾಯಿಂಟಿಂದ ನಮಗೆ ಫಸ್ಟ್ ಈಗ ಟೆಂಪಲ್ ಇರಲಿ, ವೆಲ್ನೆಸ್ ಇರಲಿ, ಬೇರೆ ಬೇರೆ ಟೂರಿಸಮ್ ಸ್ಪಾಟ್ಸ್ ಅದೇ. ಸೊ ನಾವೆಂತ ಆಗ್ತದೆ ಆ ಪಾಯಿಂಟಿಂದ ರೀಚ್ ಆಗಬೇಕಾದ್ರೆ ಫಸ್ಟ್ ರೋಡ್ಸ್ಗೆ. ಸೊ ನಾವು ಈಗ ಮತ್ತೆ ನಮ್ಮದು ಕ್ಲೀನಿನೆಸ್ ಬಗ್ಗೆ ನಾವು ಲಾಸ್ಟ್ ಟೈಮ್ ನಾವು ಈಗ ಮಲ್ಪೆನಲ್ಲಿ ಯಾವುದೋ ಮಷಿನರಿ ನಾವು ಕ್ಲೀನಿನೆಸ್ ಮಷಿನರಿ ತಂದಿದೆ, ಅದೇ ಥರ ನಾವು ಅಂದರೆ ಫುಲ್ ಬೀಚಸ್ಗೆ ತರ್ತಿಂದ ಇನ್ನೊಂದು ಸಲ ನಮಗೆ ಪ್ರಪೋಸಲ್ ಆಗಿದೆ. ಅದು ಬರುವಾಗ ಆಟೋಮೆಟಿಕ್ಲಿ ಮಷಿನ್ನಲ್ಲಿ ಕ್ಲೀನ್ ಮಾಡ್ತಾ ಬರ್ತದೆ ಬೀಚಸ್ ಎಲ್ಲ. ಸೊ ನಮ್ಮದು ಎಲ್ಲ ಬೀಚಸ್ ಅಷ್ಟು ಬ್ಯೂಟಿಫುಲ್ ಕ್ಲೀನ್ ಆಗಿರುವಾಗ ತುಂಬ ಫುಡ್ ಫಾಲ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ದಟ್ ಇಸ್ ಒನ್ ಆಫ್ ದಿಸ್ ಒನ್ ವಿಲ್ ಬಿ ಡೂಯಿಂಗ್. ಮತ್ತು ನಮಗೆ ಅಸೋಸಿಯೇಷನ್ ಲೆವೆಲಲ್ಲಿ ನಾವು ಬೇರೆ ಬೇರೆ ಜನ ನಮ್ಮ ರೆಡಿ ಇದ್ದಾರೆ. ನಾವು ಅಲ್ಲಿ ನಮ್ಮ ಕೆಲಸ ವರ್ಕ್ ಆಗ್ತಾ ಉಂಟು ಅದರಲ್ಲಿ. ಸೊ ಒಂದು ಬೀಚ್ ಕ್ಲೀನಿಂಗ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಹೋಗ್ತಿದ್ದೆ ನಾವು. ಮತ್ತು ಅವರಿಗೆ ಸರ್ಟನ್ ಏರಿಯಾಸ್ನಲ್ಲಿ ನಾವು ವಿ ಆರ್ ಕಮಿಂಗ್ ಔಟ್ ವಿತ್ ದ ಪ್ರಾಜೆಕ್ಟ್ ಲೈಕ್ ನಾವು ಹೇಳಿದಲ್ಲ ಹೋಮ್ ಸ್ಟೇ ಬಗ್ಗೆ ಅವ್ರಿಗೆ ಇನ್ನು ಅವೇರ್ನೆಸ್ ಪ್ರೋಗ್ರಾಮ್ಗೆ ಕೊಡ್ತೇವೆ ನಾವು. ಸೊ ನಮ್ಮ ಅಲ್ಲಿ ಬಂದರೆ ನಾವು ಹೌ ಟು ಮೇಕ್ ಈಸಿ ಅಂತ ಅವ್ರಿಗೆ ಇದು ಕೊಡ್ತೇವೆ ನಾವು. ಬಿಕಾಸ್ ಅಲ್ಲಿ ಅಂತಕ್ಕೆ ಸರ್ಟನ್ ಕ್ರೈಟೀರಿಯಾಸ್ ಉಂಟು, ಈಗ ಸ್ವಲ್ಪ ರಿಸ್ಟ್ರಿಕ್ಟ್ ಉಂಟು. ಅದಕ್ಕೆ ನಾವು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕಂತ. ಸೊ ಅವರೇ ಪ್ರಾಮಿಸ್ ಮಾಡಿದ್ದಾರೆ ಇನ್ನು ಪಕ್ಕಕ್ಕೆ ಅದನ್ನೆಲ್ಲ. ಬಿಕಾಸ್ ಆ ಕ್ರೈಟೀರಿಯಾ ಫುಲ್ಫಿಲ್ ಮಾಡುವಾಗ ಜನ ಸ್ವಲ್ಪ ಲೂಸ್ ಆಗ್ತಾರೆ ಅವ್ರದ್ದು ಅಲ್ಲಿ. ನಮಗೆ ಅಂದರೆ ಆದಷ್ಟು ಫಾಸ್ಟ್ ಆಗಬೇಕು. ಸೊ ಎಂತ ನಾವು ಮಾಡಬೇಕಾದ್ರೆ ಫಾಸ್ಟ್ ಮಾಡಿ ಕೊಟ್ಟಿದ್ರೆ ಅದಕ್ಕೆ ಜಾಸ್ತಿ ಅವ್ರದ್ದು ಇಂಟ್ರೆಸ್ಟ್ ಇರ್ತದೆ. ಸೊ ವಿ ಆರ್ ಟ್ರೈಂಗ್ ದ್ಯಾಟ್ ಆಲ್ಸೋ ಅವ್ರದ್ದು. ಸರ್ಕಾರದಿಂದ ನೀವು ಹೇಳಿದ್ರಲ್ಲ ನಾವು ಕೆಲವು ಏರಿಯಾಗಳ ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಮಾಡ್ತೀವಿ ನಿಮ್ಮ ಕ್ವಶನ್ ಇದೆ. ಅದು ನಾವು 2031ರವರೆಗೆ ನೆಕ್ಸ್ಟ್ 10 ಇಯರ್ಸಿಗೆ ನಾವೊಂದು ಪ್ರಾಜೆಕ್ಟ್ಸ್ ಮಾಡಿ ಕಳಿಸಿದ್ದೀವಿ. ಅಂದರೆ ಒಂದು ವಿಷನ್ ಪ್ಲ್ಯಾನ್ ಮಾಡಿ ಕಳಿಸಿದ್ದೀವಿ ಸರ್ಕಾರಕ್ಕೆ. ಅದೇನಾದರೂ ಅಪ್ರೂವಲ್ ಆಯಿತು ಅಂತ ಹೇಳಿದರೆ ನಾವು ಹಂತವಾಗಿ ಪ್ರಯಾರಿಟಿ ವೈಸ್ ನೆಕ್ಸ್ಟ್ 10 ಇಯರ್ಸಿಗೆ ನಾವು ಸುಮಾರು ಡೆಸ್ಟಿನೇಷನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಿ ಮೂಲ ಸೌಕರ್ಯಗಳ ಬಗ್ಗೆ ಅಲ್ಲಿ ಮುಖ್ಯ ಮೂಲ ಸೌಕರ್ಯ ಬೇಕಾಗ್ತದೆ. ಹೋದಾಗ ಒಂದು ಕ್ಲೀನ್ ಟಾಯ್ಲೆಟ್ಸ್, ಬಾತ್ರೂಮು ಮತ್ತು ವೇಸೈಡ್ ಅಮ್ಯುನಿಟೀಸ್ ಇವೆಲ್ಲ ಅದೆಲ್ಲ ಒಂದು ನಾವು ಆಲ್ರೆಡಿ ವಿಷನ್ ಪ್ಲ್ಯಾನ್ ಮಾಡಿ ಕಳಿಸಿದ್ದೀವಿ ಸರ್ಕಾರಕ್ಕೆ. ಸ್ಯಾಂಕ್ಷನ್ ಆಗಿ ಬರ್ತಿದ್ದಂಗೆ ನಾವು ನಮ್ಮ ಕೆಲಸಗಳನ್ನು ಒಂದು ಹಂತವಾಗಿ ಪ್ರಯಾರಿಟೀಸ್ ವೈಸ್ ತೊಗೊಳ್ತೀವಿ. ಓಕೆ, ಈಗಾಗಲೇ ಸರ್ಕಾರಕ್ಕೆ ನೀವು ಕಳಿಸಿದ್ದೀರಾ. ಓಕೆ, ಹಾಗೆ ಸರ್ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ವಿ. ಇಷ್ಟೊತ್ತು ನಿಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ. ಈ ಕೊನೆಯದಾಗಿ ಸರ್ ಈ ಪ್ರವಾಸೋದ್ಯಮದ ಬಗ್ಗೆ ಏನಾದರೂ ಹೇಳೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮದೊಂದು ಸುಂದರ ಜಿಲ್ಲೆ ಇದು. ಇಲ್ಲಿಯ ಜನರಾಗ್ಬೋದು, ಜನರ ಹಾಸ್ಪಿಟಾಲಿಟಿ ಆಗ್ಬೋದು, ಇಲ್ಲಿಯ ಟೂರಿಸಮ್ ಡೆಸ್ಟಿನೇಷನ್ಸ್ ಆಗ್ಬೋದು, ಭಾಳ ಸ್ಟ್ಯಾಂಡರ್ಡ್ ಇದೆ. ಬೇರೆ ಪಾರ್ಟ್ಸ್ ಆಫ್ ಈ ದೇಶದ ಬೇರೆ ಪಾರ್ಟ್ಸಿಗೆ ಕಂಪೇರ್ ಮಾಡಿದರೆ ಭಾಳ ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ಕಾರದ ಎಷ್ಟೇ ಸೌಲಭ್ಯಗಳಿಗಿಂತ ಜಾಸ್ತಿ ಇಲ್ಲಿಯ ಜನರೇ ನಮ್ಮ ಟೂರಿಸಮ್ ಕ್ವಾಲಿಟಿಯನ್ನು, ಹೋಟೆಲ್ಸ್ ಇರ್ಬೋದು, ಬೀಚಸ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಹೋಮ್ ಸ್ಟೇಸ್ ಆಗಿರ್ಬೋದು, ಅಥವಾ ಏನೇನು ಟೂರಿಸಮಿಗೆ ಸಂಬಂಧಪಟ್ಟ ಪ್ಲೇಸಸ್ ಇದೆ ಅದನ್ನು ಜನಗಳೇ ಚೆನ್ನಾಗಿಟ್ಟಿದ್ದಾರೆ. ಸೊ ನಾನು ಹೊರಗಡೆಯವರಿಗೆ ಆದರೆ ಮನವಿ ಮಾಡೋದು ಬನ್ನಿ ನಮ್ಮ ಜಿಲ್ಲೆಗೆ ಅಂತ. ಒಂದು ಎರಡನೇದು ಕೋವಿಡ್ ಟೈಮ್ ಇದೆ. ಕೋವಿಡ್ ರಿಸ್ಟ್ರಿಕ್ಷನ್ಸ್ ಮೇಲೆ ನೀವು ದಯವಿಟ್ಟು ಟೂರಿಸಮನ್ನು ಕೋವಿಡ್ ಗೈಡ್ಲೈನ್ಸ್ ಪ್ರಕಾರನೇ ನೀವು ಜನಗಳನ್ನು ಒಳಗಡೆ ಬನ್ನಿ, ಅಥವಾ ಬಂದಂಥ ಜನಗಳು ಭಾಳ ಜಾಗೃತಿಯಾಗಿರಬೇಕಂತ ಒಂದು ನನ್ನ ಸಜೆಷನ್ ಇದೆ. ಎರಡನೇದು ನಾವಿನ್ನೂ ಟ್ರೈನಿಂಗ್ ಕೊಡಬೇಕಂತ ಒಂದು ಪ್ಲ್ಯಾನಿಂಗಲ್ಲಿದೆ. ಟೂರಿಸಮನ್ನು ಹೇಗೆ ವಿದೇಶಗಳಲ್ಲಿ ಕೆಲವು ವಿದೇಶ ಕಂಟ್ರಿಗಳಿರ್ಬೋದು, ಸ್ವಿಟ್ಜರ್ಲ್ಯಾಂಡು ಅಂತ ಕಡೆ ಎಲ್ಲ, ಅಥವಾ ಕೆಲವು ಫಾರಿನ್ ಡೆಸ್ಟಿನೇಷನ್ಸಲ್ಲಿ ಟೂರಿಸಮ್ ತುಂಬ ಕ್ವಾಲಿಟಿ ಮೇಲೆ ಹೋಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ನಾವು ಅದನ್ನು ಇನ್ನೂ ಕೆಲವು ಟ್ರೈನಿಂಗ್ಸ್ಗಳ ಮುಖಾಂತರ ಅದನ್ನು ಇನ್ನೂ ಒಂದು ಕ್ವಾಲಿಟಿ ತರಬೇಕು. ಅದನ್ನು ಕೆಲವು ಬಾಕಿ ಇದೆ. ಅದು ಈ ಕೆಲಸನೆಲ್ಲ ನಾವು ಅಂತ ಮಾಡಬೇಕಂತ ನಮ್ಮ ಒಂದು ಮನಸ್ಸಲ್ಲಿದೆ, ನೋಡಬೇಕು. ಓಕೆ ಸರ್, ಹಾಗೆ ಸರ್ ನೀವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ನಾವು ಹೇಳ್ತಿದ್ದಂದರೆ ನಮ್ಮದೀಗ 3 ಜಿಲ್ಲೆ, ಮೇ ಬಿ ಕಾರವಾರ ಇರಲಿ, ಉಡುಪಿ ಇರಲಿ, ಮ್ಯಾಂಗ್ಳೂರಲ್ಲಿ, ಈ 3ನಲ್ಲಿ ಹೈಯೆಸ್ಟ್ ಟೂರಿಸಮ್ ವಿಲ್ ಬಿ ದ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕೆ ನಾವು ಹೇಳ್ತೀವಿ ನಮಗೆ ಇನ್ನೊಂದು ನಮಗೆ ಆಫೀಸರ್, ಡೆಡಿಕೇಟೆಡ್ ಆಫೀಸರ್ ಓನ್ಲಿ ಫಾರ್ ಟೂರಿಸಮ್. ಬೇರೆ ಈಗ ಇವರೆಲ್ಲ ಅಂಡರ್ನಲ್ಲಿ ಇರ್ತಾರೆ. ನಮ್ಮದು ಪೇಪರ್ಸ್ ಎಲ್ಲ ಅಲ್ಲಿಂದ ಮುಗಿಸ್ಬೇಕು. ನಮಗೆ ಇನ್ನು ಬ್ಯಾಂಗ್ಳೂರ್ ಹೋಗಬಾರ್ದು. ಓಕೆ, ನಮ್ಮ ಈಗ DC ಇರ್ತಾರೆ, ಅವರೆಲ್ಲ ಬ್ಯುಸಿ ಎಲ್ಲ ಇರ್ತಾರೆ, ಎಲ್ಲ ಕಡೆ ಬ್ಯುಸಿ ಇರ್ತಾರೆ. ಸೊ ಅಷ್ಟಿರುವಾಗ ನಮ್ಮದು ಪೇಪರ್ಸ್ ಎಲ್ಲ ಅಷ್ಟು ಫಾಸ್ಟ್ ಆಗೋದಿಲ್ಲ. ಸೊ ಯಾಕೆ ಮೀಟಿಂಗ್ಸ್ ಇರ್ತಾರೆ ಅವರಿಗೆ, ಅಂದರೆ ಅವರವರ ಕೆಲಸ ಮಾಡ್ತಾರೆ. ಸೊ ನಮಗೆ ಹೇಗೆ ಈಗ ಒಂದು GSTಗೆ ಒಂದು ಬೇರೆ ಆಫೀಸರ್ ಇರ್ತಾರೆ, ಅಲ್ಲಿ ಒಂದು DC ಇರ್ತಾರೆ. ಸೊ ಅದೇ ಥರ ನಮಗೆ ಈ 3 ಡಿಸ್ಟ್ರಿಕ್ಟಿಗೆ ಒಂದು ಆಫೀಸರ್, ನಾಮಿನೇಟೆಡ್ ಆಫೀಸರ್ ಮಾಡಿಕೊಂಡ್ರೆ ಸೊ ಎಲ್ಲ ವರ್ಕ್ ಸ್ಪೀಡ್ ಅಪ್ ಆಗ್ತದೆ. ಸೊ ಅಷ್ಟು ಸ್ಪೀಡ್ ಆದರೆ ಇನ್ವೆಸ್ಟ್ಮೆಂಟ್ ನೋಡಿ, ಈಗ ಇದರಲ್ಲಿ ಗೌರ್ಮೆಂಟ್ ಎಂತ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಪ್ರೈವೇಟ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ನಮ್ಮ ಹತ್ರ ಒಂದು 5 ಸ್ಟಾರ್ ಹೋಟೆಲ್ಸ್ ಬರಲಿಲ್ಲ. ಯಾಕೆ ಬರಲಿಲ್ಲ? ಇಲ್ಲಿದ್ದವ್ರು ಹೋಗಿ ಹೊರಗೆ 5 ಸ್ಟಾರ್ ಹೋಟೆಲ್ ಮಾಡಿದ್ದಾರೆ. ಇಲ್ಲಿದೆಲ್ಲ ಈಗ ನಾವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡ್ಕೊಂಡು ಉಡುಪಿ, ಮ್ಯಾಂಗ್ಳೂರ್ನಲ್ಲೆಲ್ಲ 5 ಸ್ಟಾರ್ ಹೋಟೆಲ್ ಹೊರಗೆ ಮಾಡಿದ್ದಾರೆ. ಬಟ್ ಇಲ್ಲಿ ಮಾಡಲಿಲ್ಲ. ಯಾಕೆ ರೀಸನ್ ಅದು? ಸೊ ಅದು ಮಾಡಬೇಕಾದ್ರೆ ನಮಗೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಅವರ ರಿಕ್ವೈರ್ಮೆಂಟ್ಗೆ ಫುಲ್ಫಿಲ್ ಆಗಲಿಲ್ಲ. ಯಾಕೆ ಒಂದು ಪೇಪರ್ ಪ್ರಪೋಸಲ್ ಪುಟಪ್ ಮಾಡಿದರೆ ತುಂಬ ಟೈಮ್ ಹೋಗ್ತದೆ. ಸೊ ಅದಕ್ಕೆ ನಾವು ಹೇಳ್ತಾರೆ ನಮಗೆ ಒಂದು ಇಲ್ಲಿ ಡೆಡಿಕೇಟೆಡ್ ಒಂದು ಆಫೀಸರ್ ಕೊಡಬೇಕು ಫಾರ್ 3 ಡಿಸ್ಟ್ರಿಕ್ಟ್. 3 ಡಿಸ್ಟ್ರಿಕ್ಟ್ನ ಡೇ ಟು ಡೇ ಪರ್ಪಸ್ನಲ್ಲಿ ಎಂಥ ವರ್ಕ್ ಆಗ್ತದೆ ಅದು ಸ್ಪೀಡಪ್ ಆಗಬೇಕು. ಸೊ ಅದು ಆದರೆ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಮೋರ್. ನಮಗೆ ಇನ್ನೂ
3 ಫೋಲ್ಡ್ಸ್ನಲ್ಲಿ ನಮಗೆ ಬಿಸ್ನೆಸ್ ಇದು ಆಗ್ತದೆ, ಅಷ್ಟು ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಆಗ್ತದೆ ಮತ್ತು ಜನ ಖುಷಿನಲ್ಲಿರ್ಬೋದು. ಖಂಡಿತ. ಓಕೆ, ಹಾಗೆ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮನೋಹರ್ ಶೆಟ್ಟಿ ಹಾಗೆ ಕ್ಲಿಫರ್ಡ್ ಲೋಬೋ ಅವರು ಜಾಯ್ನ್ ಆಗಿದ್ರು, ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರು. ಈ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿಬ 24x7.